ಓಂ ಸಾಂಗ್ರಹಣ್ಯೇತ್ಯಾದಿದತೆ ಹಿಮಾಂತನದಾಗಂ ಸಂಗೃಹಾನೇತಿ ದ್ವಾದಶ ರತ್ನೈರಶನಾ ಭವತಿ ದ್ವಾದಶ ಮಾಸಾತ್ ಸಂವತ್ಸರಃ ಸಂವತ್ಸರಮೇವಾವರುಂಧೆ ಮೌಂಜೇ ಭವತಿ ಊರ್ಧ್ವಯೋಜಾಃ ಊರ್ಧ್ವಮೇವಾವರುಂಧೆ ಚಿತ್ತಾನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ಕರ್ಮ ಯದಸ್ವಮೇತತ್ ಸಮೃದ್ಧಯೇ ಸಾಂಗಾಜ ಪರಿವಾರಾಜ ಶ್ರೀ ಶಂಕರಾಚಾರ್ಯ ಭಗವದ್ಪೂಜ್ಯ ಭಾರತಾಭ್ಯೋ ನಮಃ ಕರ್ಪೂರೋತ್ತರ ನೀರಾಜನಂ ದರ್ಶಯಾಮಿ ಆಚಮನಂ ಸಮರ್ಪಯಾಮಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹ್ಣಾಮಿ. ಧನ್ಯವಾದ ಶೈಲೇಶ್ ಶಾಸ್ತ್ರಿಗಳಿಗೆ. ಈಗ ಮನಸ್ಸು ಒಂದು ಸಮಾಧಾನ ಸ್ಥಿತಿಗೆ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ತ್ರಿವೇಣಿ ಮುರಳೀಧರ್ ಅವ್ರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾಯಿದ್ದೀನಿ. ದಿಗ್ವಿಜಯ ಪಥ ಅನ್ನುವ ಒಂದು ವಿಷಯದ ಬಗ್ಗೆ ಅವರು ನಮಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಶಿವಾಯ ಗುರವೇ ನಮಃ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ಶ್ರೀ ಮಹಾಗಣಪತಿ ಪ್ರಾಂಗಣದಲ್ಲಿ ಶಂಕರ ಸನ್ನಿಧಿಯಲ್ಲಿ ಸೇರಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಶಂಕರ ಜಯಂತಿಯ ಶುಭಾಶಯಗಳು. ಶಂಕರ ಜಯಂತಿ ಅನ್ನೋದು ವೈಶಾಖ ಶುದ್ಧ ಪಂಚಮಿ ದಿನ ನಾವೆಲ್ಲರೂ ಶಂಕರ ಜಯಂತಿಯನ್ನು ಆಚರಿಸ್ತೀವಿ. ವೈಶಾಖ ಶುದ್ಧ ಪಂಚಮಿ ದಿನ ಆದಿಶಂಕರರು, ಜಗದ್ಗುರು ಆದಿಶಂಕರರು ಜನ್ಮ ತಾಳಿ ಭೂಮಿಗೆ ಬಂದಂಥ ಒಂದು ಪರ್ವ ದಿನ. ಅಂದರೆ ಅದನ್ನ ನಾವು ಹುಟ್ಟಿದ ದಿನ ಅಂತ ಹೇಳ್ಬೋದು. ನಮ್ಮದೆಲ್ಲ ಆದರೆ ನಾವು ಹುಟ್ಟಿದ ದಿನ ಅಂತ ಹೇಳ್ತೀವಿ. ನಮ್ಮ ಮನೆಯವ್ರಿಗೆಲ್ಲ ಅದು ಹುಟ್ಟಿದ ಹಬ್ಬ ಆಗುತ್ತೆ. ಮತ್ತು ಆದಿಶಂಕರರು ಹುಟ್ಟಿದಂಥ ದಿನವನ್ನು ಜಯಂತಿ ಅಂತ ಯಾಕೆ ಆಚರಿಸ್ತಾರೆ ಅಂತಂದರೆ, ಭಗವಂತ ಯಾವುದೋ ಒಂದು ಕಾರ್ಯಕ್ಕಾಗಿ, ಯಾವುದೋ ಒಂದು ಧರ್ಮವನ್ನು ಉದ್ಧಾರ ಮಾಡಿ ನಿಲ್ಲಿಸೋ ಸಲುವಾಗಿ ತಾನು ಈ ಭೂಮಿ ಮೇಲೆ ಬಂದು ತಾನು ಮಾಡೋ ಕಾರ್ಯಗಳು ಶಾಶ್ವತವಾಗಿ ಉಳಿದೋಗುತ್ತೆ ಅಂಥ ಅವಧೂತರು ಹುಟ್ಟಿರೋ ಅಂಥ ಹುಟ್ಟು ಹಬ್ಬದ ದಿನವನ್ನು ನಾವು ಜಯಂತಿ ಅಂತ ನಾವು ಆಚರಿಸ್ತೀವಿ. ಕೈಲಾಸವಾಸಿಯಾದಂಥ ಶಂಕರ ಕಾಲಡಿವಾಸಿಯಾದ ಶಂಕರ ಬಾಲಶಂಕರನಾಗಿ ಬರ್ತಾನೆ. ಅದಕ್ಕೊಂದು ಕಾರಣ ಬೇಕಲ್ಲ, ಸುಮ್ಮನೆ ಬರ್ತಾನೆ ಭಗವಂತ ಅಂದರೆ, ಆವತ್ತಿನ ಒಂದು ಸಂದರ್ಭದಲ್ಲಿ ಭಾರತ ದೇಶದಲ್ಲಿ 73 ಮತಗಳ ಒಂದು ಹಾವಳಿ ಅನ್ನೋದರಿಂದ ಹಿಂದೂ ಮತ ಅನ್ನೋದು ಕ್ಷೀಣಿಸಿ ಹೋಗುವಂಥ ಒಂದು ಹಂತಕ್ಕೆ ಬಂದಿರುತ್ತೆ. ಆ 73 ಮತಗಳು ಎಂಥವುದು ಅಂತಂದರೆ, ಈ ಕಾಪಾಲಿಕ ಮತಗಳು, ವಾಮಾಚಾರ ಮತ್ತು ಈ ಒಂದು ಪ್ರಕೃತಿನೇ ಎಲ್ಲ ನಡೆಸ್ತಾ ಇದೆ, ಇದರಲ್ಲಿ ಭಗವಂತನಿಗೆ ಯಾವುದೂ ಇದಿಲ್ಲ ಅನ್ನೋ ಒಂದು ನಾಸ್ತಿಕತ್ವ, ಒಂದು ಈ ಮುಂತಾದ ಒಂದು ವೇದಕ್ಕೆ ವಿರುದ್ಧವಾದಂಥ ಒಂದು ಅಭಿಪ್ರಾಯಗಳಿರುವಂಥ ಎಲ್ಲ ಮತಗಳ ಹಾವಳಿ ಜಾಸ್ತಿಯಾಗಿ ಈ ಹಿಂದೂ ಮತ ಅನ್ನೋದು ಅಟ್ಟಡಿಗೆ ಹೋಗುವಂಥ ಪರಿಸ್ಥಿತಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಒಂದು ದುರಾಚಾರ, ಒಂದು ಪ್ರಚಾರ ಮಾಡುವಂಥದ್ದು, ಅಹಿಂಸೆ, ಮತ್ತು ಆಚೆಗೆ ಹೋದರೆ ಜನ ಮನೆಗೆ ಬರ್ತಾರೋ ಇಲ್ವೋ, ಯಾರು ಕರ್ಕೊಂಡೋಗಿ ಅಲ್ಲಿ ಬಲಿ ಕೊಟ್ಬಿಡ್ತಾರೋ ಅನ್ನೋವಂಥ ಒಂದು ಭಯಭ್ರಾಂತಿಯಲ್ಲಿ ಜನ ಕಾಲ ಕಳೀತಾ ಇರ್ತಾರೆ. ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವ ಮತದವನ್ನು ನಾವು ಆಚರಿಸಬೇಕು ಅನ್ನೋ ಒಂದು ಗೊಂದಲದಲ್ಲಿ ಜನಗಳು ಇರಬೇಕಾದ್ರೆ ಒಂದು ಸತ್ವಗುಣದಿಂದ ಕೂಡಿರೋ ಅಂಥ ಒಂದು ಶಾಂತಿಯುತವಾದ ಗುರುಗಳ ಒಂದು ಸಾನ್ನಿಧ್ಯ ಬೇಕು ಅಂತ ಜನರೆಲ್ಲ ಬಯಸೋ ಅಂಥ ಒಂದು ಆ ಸಂದರ್ಭದಲ್ಲಿ ಕೈಲಾಸವಾಸಿಯಾದಂಥ ಶಂಕರ ಕಾಲಡಿವಾಸಿಯಾಗಿ ಬರ್ತಾನೆ. ಕೇರಳ ದೇಶದ ಕಾಲಡಿ ಗ್ರಾಮದಲ್ಲಿ
ಆರ್ಯಾಂಬ ಶಿವಗುರು ಅನ್ನೋ ದಂಪತಿಗಳು. ಅವ್ರಿಗೆ ಆಗಾಗಲೇ ವಯಸ್ಸಾಗೋಗಿರುತ್ತೆ, ಸಂತಾನ ಆಗಿರಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಮಹಾದೇವನನ್ನು ಕುರಿತು ತಪಸ್ಸು ಮಾಡ್ತಾರೆ. ಆ ಮಾಡೋದು ತುಂಬ ಕಠಿಣವಾದಂಥ ತಪಸ್ಸನ್ನು ಆಚರಿಸ್ತಾರೆ. ಆವಾಗ ಶಿವಗುರುಗೆ ಒಂದು ದಿನ ಮಹಾದೇವನ ಕನಸಲ್ಲಿ ಬಂದು, ನಿನಗೆ ಸಂತಾನವಾಗಿ ಗಂಡು ಮಗು ಬರುತ್ತೆ, ನಾನು ಅನುಗ್ರಹಿಸಿದ್ದೀನಿ. ಆದರೆ ಪೂರ್ಣ ಆಯುಷ್ ಇರೋ ಅಂಥ ಮಗ ಬೇಕಾ ನಿನಗೆ? ಅವನಿಂದ ಈ ಪ್ರಪಂಚಕ್ಕೆ ಯಾವುದೋ ಒಂದು ಉಪಯೋಗ ಅಂತ ಇಲ್ಲ. ಅಥವಾ ಅಲ್ಪಾಯುಷ್ಯನಾದಂಥ ಒಂದು ಸಂತಾನ ಬೇಕಾ? ಅದರಿಂದ ಈ ಪ್ರಪಂಚ ಎಲ್ಲ ಉದ್ಧಾರ ಆಗುತ್ತೆ, ಈ ಪ್ರಪಂಚಕ್ಕೆ ಒಳಿತಾಗುತ್ತೆ. ಯಾವುದು ಬೇಕು ನೀನು ಕೇಳು ಅಂತ ಮಹಾದೇವನು ಶಂಕರನು ಅವರಿಗೆ ಸ್ವಪ್ನದಲ್ಲಿ ಕೇಳಿದಾಗ ಅವರು ಯೋಚನೆ ಮಾಡ್ತಾರೆ. ನಮ್ಮಂಥವ್ರಾದರೆ, ಅಯ್ಯೋ ನನ್ನ ಮಗ ನನ್ನ ಮನೆಯಲ್ಲಿ ನನ್ನ ಎದುರುಗಡೆ ಇದ್ದರೆ ಸಾಕಪ್ಪ, ಪೂರ್ಣಾಯುಷ್ನಾದಂಥ ಮಗನ ಕೊಟ್ಬಿಡು, ಬೇಕಾದರೆ ಲೋಕಕ್ಕೆಲ್ಲ ಉಪಯೋಗ ಆಗುವಂಥ ಮಗನ ಪಕ್ಕದ ಮನೆಯವ್ರಿಗೆ ಹುಟ್ಲಿ ಅಂತ ನಾವು ಬೇಡ್ಕೊಡ್ತೀವಿ. ಆದರೆ ಯೋಚನೆ ಮಾಡಿದ್ರು ಶಿವಗುರು, ಯೋಚನೆ ಮಾಡಿ ಅಲ್ಪಾಯುಷ್ನಾದರೂ ಪರವಾಗಿಲ್ಲ, ಈ ಪ್ರಪಂಚಕ್ಕೆ ಒಳ್ಳೆಯದಾಗುವಂಥ ಮಗುವನ್ನು ಕೊಡು ಅಂತ ಕೇಳಿದ್ರು. ಅಲ್ಲ ದಿಗ್ವಿಜಯ ಯಾತ್ರೆ ಅನ್ನೋದು ಅಲ್ಲೇ ಶುರುವಾಯಿತು. ಅವ್ರು ಒಪ್ಪದಿದ್ದಿದ್ರೆ ಶಿವಗುರು, ಬೇಡಪ್ಪ ನನಗೆ 100 ವರ್ಷ ಬದುಕೋ ಅಂತ ಮಗುನೇ ಕೊಟ್ಬಿಡು ಅಂದಿದ್ರೆ ಇನ್ನು ದಿಗ್ವಿಜಯನೂ ಇಲ್ಲ, ಈ ಯಾತ್ರೆನೂ ಇರ್ತಾ ಇರಲಿಲ್ಲ. ಅಂದರೆ ಅಲ್ಲೇ ಶುರುವಾಯಿತು ದಿಗ್ವಿಜಯ ಯಾತ್ರೆಯ ಪಥ ಅನ್ನೋದು ಅಂತ. ಹಾಗೆ ಆರ್ಯಾಂಬ ಒಂದು ಗಂಡು ಮಗುಗೆ ಸಂತಾನವನ್ನು ಆಗುತ್ತೆ, ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಆ ಮಗು ಮುದ್ದಾಗಿ 2 ವರ್ಷ ಬೆಳ್ಕೊಂಡು ಬರುತ್ತೆ. ಆಗ ಬಂದಂಥ ಮಗು 2 ವರ್ಷ ಆಗೋಷ್ಟೊತ್ತಿಗೆ ಅವ್ರ ತಂದೆ ಅವರು ಮನೆ ಹತ್ರ ಒಂದು ದೇವಸ್ಥಾನ ಇರುತ್ತೆ, ಅಮ್ಮನವ್ರದ್ದು ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೆ ಆ ಶಿವಗುರು ಅವರು ಪ್ರತಿನಿತ್ಯ ಹೋಗಿ ತಾವು ಪೂಜೆ ಮಾಡಿ ಅಭಿಷೇಕ ಮಾಡಿ ಹಾಲನ್ನು ಆ ಅಮ್ಮನವ್ರಿಗೆ ನೈವೇದ್ಯವಾಗಿ ಕೊಟ್ಟು ಉಳಿದಿರೋ ಅಂಥ ಒಂದು ಸ್ವಲ್ಪನ ಆ ಮಗುಗೆ 2 ವರ್ಷದ ಮಗುಗೆ ತಂದು ಕೊಡ್ತಾ ಇರ್ತಾರೆ. ಒಂದಿನ ಶಿವಗುರು ಎಲ್ಲೋ ಯಾವುದೋ ಬೇರೆ ಹಳ್ಳಿಗೆ ಒಂದು ಕೆಲಸದ ಮೇಲೆ ಹೋಗಬೇಕಾಗತ್ತೆ. ಆವಾಗ ಮಗುನ ಕರ್ಕೊಂಡು ಹೋಗ್ತಿರ್ತಾರೆ. ಆವಾಗ ಕರೆದ್ಬಿಟ್ಟು, ಶಂಕರ ಬಾಪ, ನನಗೆ ಅರ್ಜೆಂಟಾಗಿ ಯಾವುದೋ ಒಂದು ಹಳ್ಳಿಗೆ ಹೋಗಬೇಕಾಗಿದೆ, ನೀನು ಹೋಗಿ ಅಮ್ಮನವ್ರಿಗೆ ನೈವೇದ್ಯ ಮಾಡ್ಕೊಂಡು ಅಭಿಷೇಕ ಮಾಡಿಕೊಂಡು ಬಂದುಬಿಡು ಕಂದ ಅಂತ ಹೇಳಿದ್ರೆ, ಹ್ಞೂ ಅಪ್ಪ ಅಂತ ಮಗಟ ಸುತ್ತಕೊಂಡು ವಿಭೂತಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಕ್ಷೀರವನ್ನು ತೊಗೊಂಡು ಮುದ್ದಾಗಿ ಆ 2 ವರ್ಷದ ಮಗು ದೇವಸ್ಥಾನಕ್ಕೆ ಹೋಗುತ್ತೆ. ಹೋಗಿ ತನ್ನಗೆ ಬಂದಿರೋ ಅಂಥ ರೀತಿಯಲ್ಲಿ, ತನಗೆ ಗೊತ್ತಿರೋ ಅಂಥ ರೀತಿಯಲ್ಲಿ ಅಮ್ಮನವ್ರನ್ನ ಪೂಜೆ ಮಾಡಿ ಅಭಿಷೇಕ ಮಾಡಿ ಆ ಹಾಲನ್ನು ನಿವೇದನೆಯಾಗಿ ಕೊಡುತ್ತೆ ಆ ಮಗು. ಸರಿ, ಸ್ವಲ್ಪ ಹೊತ್ತು ನೋಡ್ತು, 1 ನಿಮಿಷ ನೋಡ್ತು, 2 ನಿಮಿಷ ನೋಡ್ತು, 5 ನಿಮಿಷ ನೋಡ್ತು, ಆ ಹಾಲು ಹಾಗೇ ಇದೆ. ಅಮ್ಮನವರು ಬರಲಿಲ್ಲ, ಹಾಲು ಕುಡಿಲಿಲ್ಲ. ಸ್ವಲ್ಪ ಹೊತ್ತು ನೋಡಿ ಅಳೋಕ್ಕೆ ಶುರು ಮಾಡ್ತು. ಯಾಕೆಂದರೆ ಮಕ್ಕಳಿಗೆ ಆಯುಧ ಅಂದರೆ ಅಳೋದೇನೆ. ಅಳೋಕ್ಕೆ ಶುರು ಮಾಡ್ತು. ಅಮ್ಮನವ್ರು ಬಂದು, ಯಾಕೆ ಅಳ್ತಾ ಇದೀಯಾ ಅಂತಂದರೆ, ನಮ್ಮಪ್ಪ ಪೂಜೆ ಮಾಡಿ ನಿಂಗೆ ಹಾಲು ನಿವೇದನೆ ಕೊಟ್ಟರೆ ಪ್ರತಿನಿತ್ಯ ಕುಡಿತಾ ಇದ್ದೆ, ನಾನು ಚಿಕ್ಕ ಮಗು ಅಂತ ಅಲ್ವಾ ನೀನು, ನಾನು ಕೊಟ್ಟಿರೋ ಹಾಲು ತೊಗೊಳ್ಳಿಲ್ಲ ಅಂತ ಕೇಳುತ್ತೆ ಆ ಮಗು. ಅಮ್ಮನವ್ರು, ಏನು ಇವಾಗ ಈ ಹಾಲು ನಾನು ಕುಡಿಬೇಕಾ, ಅದೇನಾ ನಿನ್ನ ಇದು ಅಂತಂದರೆ, ಹ್ಞೂ ಅಂತಾನೆ. ಸರಿ ಕೊಡು ಅಂತಂದ್ರೆ ಆ ಕ್ಷೀರ ಪಾತ್ರೆಯನ್ನು ತಗೊಂಡು ಅಮ್ಮನವರು ಗಡ 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 ಹಾಲು ಕುಡಿದ್ಬಿಟ್ರು. ಕುಡಿದ್ಬಿಟ್ಟು ಆ ಪಾತ್ರೆಯನ್ನು ಆ ಮಗು ಕೈಗೆ ಕೊಟ್ಟರು. ತೊಗೊಳ್ತು ಮಗು, ನೋಡ್ತು, ಹಿಂಗೆ ನೋಡಿ ಮತ್ತೆ ಅಳಕ್ಕೆ ಶುರು ಮಾಡ್ತು ಜೋರಾಗಿ. ಯಾಕೆ ಮತ್ತೆ ಅಳ್ತಾ ಇದೀಯಾ ಅಂತಂದರೆ, ಪ್ರತಿನಿತ್ಯ ಅಪ್ಪ ಕೊಟ್ಟಿದ್ದ ಹಾಲು ನಿವೇದನೆಯಾಗಿ ನೀನು ಕೊಟ್ಟರೆ ಸ್ವಲ್ಪ ಉಳಿಸಿ ನನಗೆ ಕಳಿಸ್ತಿದ್ದೆ ಮನೆಗೆ, ಇವತ್ತೆಲ್ಲ ಕುಡಿದ್ಬಿಟ್ಯಾ ನೀನೇ, ನನಗಿಲ್ವಾ ಅಂತ ಕೇಳುತ್ತೆ ಆ ಮಗು. ಅಮ್ಮನವ್ರಿಗೆ ನಗು ಬರುತ್ತೆ, ಇವಾಗೇನು ನಿನಗೆ ಹಾಲು ಕುಡಿಸ್ಬೇಕು ಅಷ್ಟೇ ಅಲ್ವಾ ಅಂತ. ಅಮ್ಮನವರು ಆ 2 ವರ್ಷದ ಬಾಲಶಂಕರನನ್ನು ಎತ್ಕೊಂಡು ತನ್ನ ಸ್ತನಪಾನವನ್ನು ಮಾಡಿಸ್ತಾಳೆ. ಅಂದರೆ ಅಲ್ಲಿಗೆ ಸಾಕ್ಷಾತ್ ಸರಸ್ವತಿ ಪುತ್ರನೇ ಆದ ಶಂಕರರು. ಅದೇ ದಿಗ್ವಿಜಯದ ಯಾತ್ರೆಯಲ್ಲಿ ಪ್ರಪ್ರಥಮವಾದ ಹೆಜ್ಜೆ ಅಂತ ನಾವು ಹೇಳ್ಕೊಬೋದು. ಅಲ್ಲಿಂದ ಸರಸ್ವತಿ ಪುತ್ರನಾಗಿ ಬೆಳೆದಂಥ ಮಗು 4 ವರ್ಷಕ್ಕೆ 4 ವೇದಗಳನ್ನು ಅಧ್ಯಯನ ಮಾಡ್ತಾ, ಅಂದರೆ 4 ವೇದಗಳನ್ನು ಎಲ್ಲರನ್ನು ಕೂತ್ಕೊಂಡು ಆ ವೇದಾಧ್ಯಾಯವನ್ನು ಮಾಡಿಸ್ತಾ ಉಪದೇಶಗಳನ್ನು ಮಾಡ್ತಾ ಇತ್ತು. ಅಂದರೆ 4 ವರ್ಷದ ಮಗು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ತನ್ನ ಹೆಗಲ ಮೇಲೆ ಆ ಜವಾಬ್ದಾರಿಯನ್ನು ತಗೊಂಡು ಎಲ್ಲರಿಗೂ ಆ ಉಪದೇಶವನ್ನು ಕೊಡ್ತಾ ಗುರುಸ್ಥಾನದಲ್ಲಿ ಕೂತಿರ್ತಾನೆ. ಅದನ್ನು ನೋಡಿ ಆರ್ಯಾಂಬಗೆ ತುಂಬ ಸಂತೋಷ ಆಗುತ್ತೆ. ಅಷ್ಟೊತ್ತಿಗಾಗಲೇ ಅವ್ರ ತಂದೆ ಶಿವಗುರು ತೀರ್ಕೊಂಡಿರ್ತಾರೆ. ಆವಾಗ ಆರ್ಯಾಂಬ ಇವ್ರನ್ನೂ ಹಿಡಿದು ಉಪನಯನ ಮಾಡಿ 5ನೇ ವರ್ಷಕ್ಕೆ ಗುರುಕುಲಕ್ಕೆ ಕಳಿಸ್ತಾರೆ, ವಿದ್ಯಾಭ್ಯಾಸ ಮಾಡ್ಕೊಂಡು ಬಾ ಅಂತ. 8 ವರ್ಷ ಆಗೋಷ್ಟೊತ್ತಿಗೆ ಮಗು ವಾಪಸ್ ಬಂತು.
ಯಾಕೆ ವಾಪಸ್ ಬಂತು ಅಂದರೆ, ನಾವು ಹಾಸ್ಟ್ಲಿಗೆ ಕಳಿಸ್ತೀವಿ ಮಕ್ಕಳನ್ನ, ಊಟ ಸರಿ ಇಲ್ಲ ಅಂತನೋ ಮತ್ತಿನ್ನೇನೋ ಸರಿ ಇಲ್ಲ ಅಂತನೋ ವಾಪಸ್ ಬರ್ತಾರೆ. ಹಾಗಲ್ಲ, ಇನ್ನೇನು ಇಲ್ಲ ಅಲ್ಲಿ ಕಲಿಯೋಕ್ಕೆ. ಎಲ್ಲವನ್ನು ಕಲ್ತ್ಕೊಂಡು 3 ವರ್ಷಕ್ಕೆ 8 ವರ್ಷಕ್ಕೆ ವಾಪಸ್ ಬರೋ ಹಾಗೆ ಆಗುತ್ತೆ ಆ ಮಗು. ಈ ಗುರುಕುಲದಲ್ಲಿ ಇರಬೇಕಾದ್ರೆ ಅವ್ರಿಗೊಂದು ನಿಯಮ ಇರುತ್ತೆ. ಭಿಕ್ಷಾನ್ನವನ್ನು ಮಾಡ್ತಾ, ಅದರಿಂದ ಊಟ ಮಾಡ್ತಾ, ಅವರು ಗುರುಗಳ ಸೇವೆಯನ್ನು ಮಾಡ್ತಾ ವಿದ್ಯೆ ಕಲಿಬೇಕು ಅನ್ನೋದು ಒಂದು ನಿಯಮ ಇರುತ್ತೆ. ಆ ಮಗು ಹಾಗೆ ಗುರುಕುಲದಲ್ಲಿ ಇರಬೇಕಾದ್ರೆ ಒಬ್ಬ ಅಜ್ಜಿ ಮನೆಗೆ ಭಿಕ್ಷಕ್ಕೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಅಲ್ಲಿ ಆ ಮನೆಯಿಂದ ವೃದ್ಧಳು ಆಚೆ ಬರ್ತಾಳೆ. ಬಂದು ನೋಡಿ, ಅಯ್ಯೋ ನಿನ್ನ ನೋಡಿದ್ರೆ ಇಷ್ಟು ಮುದ್ದಾಗಿದೆಯಾ, ಏನೂ ಇಲ್ಲ ಅಂತ ಹೇಳಕ್ಕೆ ಬಾಯಿ ಬರ್ತಾ ಇಲ್ಲ ನನಗೆ, ಆದರೆ ನನ್ನ ಮನೇಲಿ ಒಂದು ಏನಂತಾರೆ ನಲ್ಲಿಕಾಯಿ, ಒಣಗೋಗಿರೋ ನಲ್ಲಿಕಾಯಿ ಒಂದಿದೆ, ಅದೇ ಕೊಡ್ತೀನಿ ನಿನಗೆ ಅಂತ ಕೊಟ್ಟರೆ ಆವಾಗ ಲಕ್ಷ್ಮೀದೇವಿಯನ್ನು ಕುರಿತು ಆ ಮಗು ಒಂದು ಪ್ರಾರ್ಥನೆ ಮಾಡ್ತಾ ಇದು ಮಾಡಿದ್ರೆ ಲಕ್ಷ್ಮೀದೇವಿ ಬರ್ತಾಳೆ. ಬಂದು ಹೀಗೆ ಆ ಅಜ್ಜಿಗೆ ಏನು ಬೇಕೋ ಅದು ಕೊಟ್ಬಿಡಮ್ಮ ಅಂತ ಕೇಳಿದ್ರೆ ಹಾಕ್ಕೊಡೋಕ್ಕಾಗಲ್ಲ, ಸುಮ್ಮನೆ ಬಡತನ ಬಂದಿಲ್ಲ, ಅಜ್ಜಿ ಯಾರಿಗೆ ಏನು ಕೊಟ್ಟಿದ್ದಾಳೆ ಅಂತ ಇವಾಗ ಐಶ್ವರ್ಯ ಬರುತ್ತೆ ಅಂತಂದರೆ, ನನಗೆ ಕೊಟ್ಟಿದ್ದಾಳಮ್ಮ ನೋಡು, ನಲ್ಲಿಕಾಯಿ ಕೊಟ್ಟಿದ್ದಾಳೆ ನನಗೆ ಅಂತ ತೋರಿಸ್ತಾರೆ. ಅಂದರೆ ಮಹನೀಯರಿಗೆ ನಾವು ಸ್ವಲ್ಪ ಕೊಟ್ಟರು ಅದ್ರ ಫಲ ಅಧಿಕವಾಗಿರುತ್ತೆ ಅಂತ. ಆವಾಗ ಕನಕದಾರ ಸ್ತೋತ್ರವನ್ನು ಒಂದು ಏಕಧಾಟಿಯಾಗಿ ಆ ಒಂದು ಸ್ತೋತ್ರವನ್ನು ಹೇಳ್ತಾ ಲಕ್ಷ್ಮೀದೇವಿಯನ್ನು ಅನುಗ್ರಹವನ್ನು ಪಡ್ಕೊಂಡಾಗ ಕನಕಧಾರೆ ಅನ್ನೋದು ಸುರಿಯುತ್ತೆ, ಆ ಅಜ್ಜಿಗೆ ಐಶ್ವರ್ಯಗಳು ಸಿಕ್ಕುತ್ತೆ. ಅಂದರೆ ಆ ವಿಜಯ ಯಾತ್ರೆ ಅನ್ನೋದು ಏನು ಮಾಡಿದ್ರೂ ಸರಿ ಜಯವೇ ಸಿಕ್ಕುತ್ತೆ. ಹಾಗೆ ವಿಜಯ ಯಾತ್ರೆ ಅನ್ನೋದು ಅಲ್ಲಿಂದನೇ ಶುರುವಾಯಿತು ಅಂತ. ಇದು ಕನಕದಾರ ಸ್ತೋತ್ರವನ್ನು ಸುವರ್ಣಧಾರ ಸ್ತೋತ್ರ ಅಂತ ಹೇಳ್ತಾರೆ. ಸುವರ್ಣ, ವರ್ಣ ಅಂತಂದರೆ ಅಕ್ಷರಗಳು, ಸುವರ್ಣ ಅಂದರೆ ಒಳ್ಳೆಯ ಅಕ್ಷರಗಳು. ಅಂದರೆ ಅಲ್ಲಿಂದನೇ ಶಂಕರರ ಬಾಯಿಂದ ಸುವರ್ಣಗಳು ಅಂದರೆ ಒಳ್ಳೆಯ ಅಕ್ಷರಗಳು ಬರೋದಕ್ಕೆ ಶುರುವಾಯಿತು ಅನ್ನೋದು ಅಲ್ಲಿ ಒಂದು ಸಂಕೇತವಾಗಿ. ಹಾಗೆ ತಮ್ಮ ಒಂದು ಸ್ತೋತ್ರದ ಮೂಲಕ ಆ ಲಕ್ಷ್ಮೀ ದೇವಿಯನ್ನು ಗೆಲ್ಕೋತಾರೆ. ಆ ಲಕ್ಷ್ಮೀ ದೇವತಾ ಶಕ್ತಿಯನ್ನು ತಮ್ಮ ವಶದಲ್ಲಿ ಪಡ್ಕೊಳ್ತಾರೆ. ಅಲ್ಲಿಂದ ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ತಾಯಿ ಒಂದಿನ ಸ್ನಾನಕ್ಕೆ ಅಂತ ಹೋಗಿ ನೀರು ತಗೊಂಡು ಸ್ನಾನ ಮಾಡ್ಕೊಂಡು ಬರೋವಾಗ ಬಿಸಿಲಿಗೆ ಬಿದ್ದೋಗ್ತಾಳೆ ಆರ್ಯಾಂಬ, ವಯಸ್ಸಾಗಿದೆ. ಸರಿ, ಶಂಕರರು ಓಡೋಗ್ತಾರೆ. ಹೋಗಿ ಇಷ್ಟು ದೂರ ಹೋಗಿ ನೀನು ನೀರು ತಗೊಂಡು ಬಂದು ಸ್ನಾನ ಮಾಡಿ ಬಿಸಿಲಲ್ಲಿ ಮನೆಗೆ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಪೂರ್ಣಾ ನದಿಯನ್ನು ಪ್ರಾರ್ಥಿಸಿ ಆ ನದಿ ಅವ್ರ ಮನೆ ಹಿಂದೆನೇ ಹರಿಯೋ ಹಾಗೆ ಮಾಡ್ತಾರೆ. ಅಂದರೆ ಅಲ್ಲಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡ್ಕೊಂಡು ಆ ದೇವತಾ ಶಕ್ತಿಯನ್ನು ವಶಪಡಿಸ್ಕೊಂಡ್ರು. ಇಲ್ಲಿ ಪ್ರಕೃತಿಯನ್ನು ತಮ್ಮ ವಶದಲ್ಲಿ ತಗೊಂಡ್ರು ಅಂತ. ಅಲ್ಲಿಂದ ಅಮ್ಮ ಆರ್ಯಾಂಬಂದು ಕೇಳ್ತಾರೆ, ನಾನು ಸನ್ಯಾಸಿ ಆಗ್ತೀನಿ ಅಂದರೆ ಒಪ್ಪಲ್ಲ, ಅದಕ್ಕೆಲ್ಲ ನಾನು ಒಪ್ಪಲ್ಲ, ಇರೋದು ನೀನು ಒಂದೇ ಮಗ, ಎಷ್ಟೋ ಮುದ್ದಾಗಿ ಸಾಕಿದ್ದೀನಿ, ನಿಂಗೆ ಆ ಥರ ಇಲ್ಲ, ನಾನು ಅಂಗೀಕಾರ ಕೊಡಲ್ಲ ಅಂತ. ಅಂಗೀಕಾರ, ತಾಯಿ ಅಂಗೀಕಾರ ಇಲ್ಲ ಅಂದರೆ ಹೋಗೋ ಹಾಗಿಲ್ಲ. ಇರಬೇಕಾದ್ರೆ ಒಂದಿನ ಬಾಲಶಂಕರರು ನದಿಗೆ ಸ್ನಾನಕ್ಕೆ ಹೋದಾಗ ಮೊಸಳೆ ಹಿಡಿದು ಬಿಡುತ್ತೆ. ಯಾರೋ ಬಂದು ಹೇಳಿದ್ರು, ಅಮ್ಮ ನಿಮ್ಮ ಮಗನ ಮೊಸಳೆ ಹಿಡಿದು ಬಿಟ್ಟಿದೆ ಅಂತ. ಸರಿ, ಆರ್ಯಾಂಬ ಓಡಿ ಹೋಗ್ತಾಳೆ. ಹೋಗಿ ನೋಡಿದ್ರೆ ಮೊಸಳೆ ಹಿಡಿದು ಬಿಟ್ಟಿದೆ ಶಂಕರರನ್ನು. ಅಲ್ಲಿ ಒಂದು ಧ್ವನಿ ಕೇಳಿಸುತ್ತೆ, ಇವಾಗ ನಿನ್ನ ಮಗ ಸನ್ಯಾಸತ್ವವನ್ನು ಸ್ವೀಕಾರ ಮಾಡೋದಕ್ಕೆ ನೀನು ಅಂಗೀಕಾರ ಕೊಟ್ಟರೆ ಮಗ ಉಳ್ಕೊಳ್ತಾನೆ, ಇಲ್ಲ ಅಂದರೆ 8 ವರ್ಷ ಆಯುಷ್ಯೋದಕ್ಕೆ ಅದು ಇಲ್ಲಿಗೆ ಮುಗಿಯುತ್ತೆ ಅಂತ. ಇನ್ನೇನು ಮಾಡೋದು, ಹೇಗೋ ಹಾಗೆ ಮಗು ಬದುಕೊಳ್ಳಿ ಅಂತ ಆ ಸನ್ಯಾಸತ್ವ ತಗೊಳ್ಳೋದಕ್ಕೆ ಅಂಗೀಕಾರ ಕೊಡ್ತಾಳೆ ಆರ್ಯಾಂಬ. ಆ ಮೊಸಳೆನೂ ಮಾಯವಾಗುತ್ತೆ. ಶಂಕರರು ದಡಿಗೆ ಬರ್ತಾರೆ. ಅಂದರೆ ಇಲ್ಲಿ ಮೊಸಳೆ ಅಂತ ಅಂದರೆ ಮೃತ್ಯು ಅಂತ. ಮೃತ್ಯು ಅಂದರೆ ಮೃತ್ಯು ಯಾವಾಗ ಬರುತ್ತೆ? ಸುಮ್ಮನೆ ಬರಲ್ಲ, ಮೃತ್ಯು ಹುಟ್ಟಿದ್ರೇ ಬರುತ್ತೆ. ಅಂದರೆ ಹುಟ್ಟು ಸಾವು ಜನನ ಮೃತ್ಯುಗಳ ಚಕ್ರವೇ ಮೊಸಳೆ ಅಂತ ಹೇಳೋದು. ಅದರಿಂದ ನಾವು ಆಚೆ ಬರಬೇಕು ಅಂದರೆ, ಸನ್ಯಾಸಿಗಳಾಗಬೇಕು ಅಂದರೆ ವೈರಾಗ್ಯ ಇರಬೇಕು. ಈ ಪ್ರಾಪಂಚಿಕ ವಿಷಯದ ಮೇಲೆ ನಮಗೆ ವೈರಾಗ್ಯ ಯಾವಾಗಿರುತ್ತೋ ಆವಾಗ ನಮಗೆ ಆ ಸಂಸಾರ ಚಕ್ರದಿಂದ ನಾವು ಆಚೆ ಬರ್ತೀವಿ ಅಂತ. ಹೇಗೋ ಆರ್ಯಾಂಬ ಒಪ್ಕೊಂಡ್ಲು. ಶಂಕರರು ಬಂದರು, ನಾನಿನ್ನು ಸನ್ಯಾಸಿ ಆಗ್ತೀನಿ ಅಂತ. ಬಾಪ ಮನೆಗೆ ಬಾಪ, ಇವತ್ತು ಇದ್ದುಬಿಟ್ಟು ಹೋಗು, ಒಂದು ತುತ್ತನ್ನ ತಿಂದು ಹೋಗು ಅಂದರೆ, ಇಲ್ಲಮ್ಮ ಸನ್ಯಾಸಿಗಳು ಹಾಗೆಲ್ಲ ಮನೆಗೆ ಬರೋ ಹಾಗಿಲ್ಲ, ನಾನಿನ್ನು ಮನೆ ಒಳಗೆ ಬರಲ್ಲ, ನಾನಿನ್ನು ಹೊರಡ್ತೀನಿ, ದೇಶ ಪರ್ಯಟನೆಗೆ ಹೊರಡ್ತೀನಿ ಅಂತ ಹೊರಟುಬಿಡ್ತಾರೆ. ಮನೆ ಒಳಗೆ ಸಹಿತ ಹೋಗಲ್ಲ ಆ 8 ವರ್ಷದ ಮಗು.
ಅಲ್ಲಿಂದ ಅವ್ರ ಮನೆ ಹತ್ರ ಒಂದು ಕೃಷ್ಣನ ದೇವಸ್ಥಾನ ಇರುತ್ತೆ. ಕೃಷ್ಣ ಅಂದರೆ ಪ್ರೀತ ಇಷ್ಟ, ಮತ್ತು ಅವ್ರ ಮನೆ ದೇವರು, ಶಂಕರರ ಮನೆ ದೇವರು ಕೃಷ್ಣ. ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕಿ ಹೋಗಬೇಕಂದ್ರೆ ಆ ವಿಗ್ರಹದೊಳಗಿಂದ ಇವ್ರಿಗೊಂದು ಧ್ವನಿ ಕೇಳಿಸುತ್ತೆ. ಪೂರ್ಣಾ ನದಿ ಈ ಕಡೆ ಹರಿತಾ ಇದೆ, ಅದರ ಪ್ರಭಾವದಿಂದ ನನ್ನ ಈ ದೇವಸ್ಥಾನದ ಪುನಾದಿ ಮತ್ತು ನನ್ನ ಒಂದು ಪಾದದಲ್ಲಿ ಅದು ಅಡಗಾಡ್ತಾ ಇದೆ, ಅದನ್ನೇನು ಮಾಡ್ತೀಯೋ ನೋಡಿಬಿಟ್ಟು ನೀನು ಮುಂದೆ ಹೋಗು ಅಂತ ಹೇಳಿರೋ ಹಾಗೆ ಅನಿಸುತ್ತೆ. ಆವಾಗ ಬಾಲಶಂಕರರು ಅವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಆ ಕೃಷ್ಣನ ವಿಗ್ರಹವನ್ನು ತಮ್ಮ ಹೆಗಲ ಮೇಲೆ ಕೂಡಿಸ್ಕೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ಇಲ್ಲಿ ಮತ್ತೆ ತತ್ವ ವಿಚಾರ. ಕೃಷ್ಣ ಅಂತಂದರೆ ಧರ್ಮರಚಿತ ಪ್ರಭು ಅಂತ. ಈ ಧರ್ಮ ಅಂತಂದರೆ ಕೃಷ್ಣ. ಧರ್ಮ ಅಳಗಾಡ್ತಾ ಇದೆ, ಈ ಹಿಂದೂ ಮತ ಅನ್ನೋದು ಅಳಗಾಡ್ತಾ ಇದೆ, ಅದನ್ನು ಉಳಿಸು ನೀನು ಅಂತ ಕೃಷ್ಣ ಸಂದೇಶ ಕೊಟ್ಟಂಗೆ. ನಾನು ಉಳಿಸ್ತೀನಿ, ಈ ಧರ್ಮವನ್ನು ನಾನು ಉಳಿಸ್ತೀನಿ, ನನ್ನ ಬೆಜದ ಮೇಲೆ ಕೂಡಿಸ್ಕೊಂಡು ನಡೆಸ್ತೀನಿ, ಇದನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಶಂಕರರು ಮಾತು ಕೊಟ್ಟಿರೋ ಹಾಗೆ. ಅಲ್ಲಿಂದ ಹೊರಡ್ತಾರೆ. ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ಪಾದರು ಅಂತ ಅವ್ರ ಹತ್ರ ಇವರು ಶಿಷ್ಯರಾಗಿ ಸೇರಿಕೊಳ್ತಾರೆ. ಅವರು ಇವ್ರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡ್ತಾರೆ. ಮತ್ತು 8 ವರ್ಷದಿಂದ 16 ವರ್ಷ ಆಯುಷು ಅನ್ನೋದು ಅವ್ರಿಗೆ ಇದಾಗುತ್ತೆ. ಸನ್ಯಾಸಿ ಆಶ್ರಮದಾಗೆ ಆ ಸನ್ಯಾಸಿಯಾಗಿ ಅವರಿಗೆ ದೀಕ್ಷೆಯನ್ನು ಕೊಟ್ಟರು ಅವ್ರ ಹೆಸರು ಬದಲಾಗಲ್ಲ. ತಂದೆ ತಾಯಿ ಇಟ್ಟಿರೋ ಅಂಥ ಹೆಸರು ಶಂಕರ. ಸನ್ಯಾಸಿ ಆದಮೇಲೂ ಅವ್ರ ಹೆಸರು ಶಂಕರನೇ. ನಾವು ಸಾಮಾನ್ಯ ನೋಡ್ತಾ ಇರ್ತೀವಿ, ಪೂರ್ವಾಶ್ರಮದಲ್ಲಿ ಇದು ಹೆಸರು ಅಂತ ಹೇಳ್ತಾರೆ. ಅಂದರೆ ತಂದೆ ತಾಯಿ ಇಟ್ಟಿರೋದೇ ಒಂದು ಹೆಸರಾದರೆ ಸನ್ಯಾಸಿ ಆಶ್ರಮಕ್ಕೆ ಬಂದ ಮೇಲೆ ಬರುವಂಥದ್ದೇ ಒಂದೇ ಬೇರೆ ಹೆಸರು ಇರುತ್ತೆ. ಇಲ್ಲಿ ಶಂಕರ ಸಾಕ್ಷಾತ್ ಕೈಲಾಸದಿಂದ ಇಳಿದು ಬಂದಂಥ ಶಂಕರ, ಆ ಶಂಕರನ ಹೆಸರು ಬದಲಾಯಿಸೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಶಂಕರ ಅನ್ನೋ ಒಂದು ಹೆಸರಲ್ಲೇ ಸನ್ಯಾಸಿಯಾಗಿ ಉಳಿತಾರೆ. ಇಂದ 16 ವರ್ಷ ಗೋವಿಂದ ಭಗವತ್ಪಾದರ ಹತ್ರ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಮತ್ತು ಏನಿದೆ ಶಂಕರರಿಗೆ ವಿದ್ಯಾಭ್ಯಾಸ ಮಾಡೋ ಅಂಥದ್ದು ಏನು ಉಳಿದಿದೆ ಅಂತಂದರೆ, ಪ್ರತಿ ಮನುಷ್ಯನಿಗೂ ಕಲಿಯೋದು ಅನ್ನೋದು, ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅಂತ. ಕಲಿಯೋದು ಅನ್ನೋದು ನಮ್ಮ ತುದಿ ಶ್ವಾಸ ಹೋಗೋವರೆಗೂ ನಮ್ಗದಿರುತ್ತೆ. ಏನು ಕಲಿಬೇಕು ಅಂದರೆ ಗುರುಮುಖೇನ ಕಲಿಬೇಕು. ಹಾಗಾಗಿ ಆ ಗೋವಿಂದ ಭಗವತ್ಪಾದರ ಒಂದು ಇದರಲ್ಲಿ ಅವರು ಆ ವಿದ್ಯೆಯನ್ನು ಕಲಿತಾರೆ. 16 ವರ್ಷ ಆಯಿತು. 16 ವರ್ಷ ಅಂದರೆ ಮತ್ತೆ ಆಯುಷ್ ಮುಗಿತಾ ಬಂತು. ಆವಾಗ ವ್ಯಾಸರು ಬರ್ತಾರೆ. ವ್ಯಾಸರು ಬಂದು, ನಾನು ಬರೆದಿರೋ ಅಂಥ ಬ್ರಹ್ಮಸೂತ್ರಗಳಿಗೆ ನೀನು ಭಾಷ್ಯ ಬರೀಬೇಕಾಗಿರೋ ಅಂಥ ಒಂದು ಕಾರ್ಯ ಜವಾಬ್ದಾರಿ ನಿನ್ನ ಹಗಲ ಮೇಲೆ ಇದೆ. ಹಾಗಾಗಿ ನಿನಗೆ ಇನ್ನೊಂದು 16 ವರ್ಷ ಕೊಡ್ತೀನಿ, ಅಂದರೆ 32 ವರ್ಷ ಆಯುಸ್ಸಾಯಿತು. ಹಾಗಾಗಿ ನೀನು ಅದಕ್ಕೆ ಭಾಷ್ಯವನ್ನು ಬರೀ ಅಂತ ವ್ಯಾಸರು ಹೇಳ್ತಾರೆ. ಸರಿ, ಅಲ್ಲಿಂದ ದೇಶ ಪರ್ಯಟನವನ್ನು ಶುರು ಮಾಡ್ತಾರೆ ಶಂಕರರು. ಬರೀ ಕಾಲಲ್ಲಿ 3 ಬಾರಿ ಭಾರತ ದೇಶವನ್ನೆಲ್ಲ ಸುತ್ತುತ್ತಾ ಪ್ರತಿಯೊಂದು ಕ್ಷೇತ್ರವನ್ನು ಅವರು ಸಂದರ್ಶನ ಮಾಡ್ತಾ, ಪ್ರತಿಯೊಂದು ಕ್ಷೇತ್ರದಲ್ಲಿ ಶ್ರೀಚಕ್ರಗಳನ್ನು ಮತ್ತು ಈ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಅಲ್ಲಲ್ಲಿ ಅವರ ಒಂದು ರಚನೆಗಳನ್ನು ಶುರು ಮಾಡ್ಕೊಳ್ತಾರೆ. ಒಂದು ಬ್ರಹ್ಮಸೂತ್ರಗಳಿಗೆ ಭಾಷ್ಯ, ಭಗವದ್ಗೀತೆಗೆ ಭಾಷ್ಯ ಮತ್ತು ಉಪನಿಷತ್ತುಗಳಿಗೆ ಭಾಷ್ಯ. ಇದನ್ನೇ ಪ್ರಸ್ಥಾನತ್ರಯಂ ಅಂತ ಕರೀತಾರೆ. ಅದು ಭಾಷ್ಯ ಗ್ರಂಥಗಳಿಗೆ ಭಾಷ್ಯ ಬರೆಯೋ ಅಂಥದ್ದನ್ನ ಇದನ್ನ ಭಾಷ್ಯ ಗ್ರಂಥಗಳು ಅಂತ ಕರೀತಾರೆ. ಮತ್ತು ಅವ್ರದ್ದೇ ಆದಂಥ ಸ್ವಂತ ಗ್ರಂಥಗಳು, ಪ್ರಕರಣ ಗ್ರಂಥಗಳು ಅಂತ ಹೇಳ್ತಾರೆ. ಅದು ವಿವೇಕ ಚೂಡಾಮಣಿ ಮುಂತಾದ ಒಂದು ಗ್ರಂಥಗಳು. ಸರಿ, ಒಂದು ಬ್ರಹ್ಮಸೂತ್ರಗಳಂತೆ, ಒಂದು ಭಗವದ್ಗೀತೆನಂತೆ, ಇವೆಲ್ಲ ಉಪನಿಷತ್ತುಗಳು, ಇವೆಲ್ಲ ಈ ಜನಸಾಮಾನ್ಯರಿಗೆಲ್ಲ ಅರ್ಥ ಆಗುತ್ತೆ. ಅಥವಾ ಅವ್ರು ಬರೆದಿರೋ ವಿವೇಕ ಚೂಡಾಮಣಿನಾದರೂ ಸರಿ, ಜನಸಾಮಾನ್ಯರಿಗೆಲ್ಲ ಅರ್ಥ ಆಗುತ್ತೆ. ನಮ್ಮಂಥ ಪಾಮರರಿಗಾಗಿ, ನಮ್ಮಂಥ ಸರ್ವೇ ಸಾಮಾನ್ಯವಾದ ಜನಕ್ಕಾಗಿ ಅವರು ಸ್ತೋತ್ರ ರಚನೆಯನ್ನು ಮಾಡ್ತಾರೆ. ಅದನ್ನ ಸ್ತೋತ್ರ ಗ್ರಂಥ ಅಂತ ಕರೀತಾರೆ. ಸ್ತೋತ್ರ ಅಂತಂದರೆ ಏಕಶ್ಲೋಕಿ ಅಂತ ಹೇಳ್ತಾರೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ಅಲ್ಲಿಂದ ಹಿಡಿದು ಮುದಾಕರಾತ್ತ ಮೋದಕಂ ಅಂತ, ಮತ್ತು ಒಂದು ಲಲಿತಾ ಪಂಚರತ್ನಕಂ ಅಂತ, ಸ್ಕಂದ ಸುಬ್ರಹ್ಮಣ್ಯ ಶತಕಮು, ಭುಜಂಗ ಸ್ತೋತ್ರ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ, 100 ಶ್ಲೋಕಗಳಿರುವಂಥ ಸೌಂದರ್ಯ ಲಹರಿ, 100 ಶ್ಲೋಕಗಳಿರುವಂಥ ಶಿವಾನಂದ ಲಹರಿ ಮುಂತಾದ ಎಲ್ಲ
ಸ್ತೋತ್ರಗಳನ್ನು ಅವರು ರಚಿಸ್ತಾರೆ. ಆ ಒಂದು ಹಂತದಲ್ಲಿ ಅವರು ಹೋಗ್ದಲೇ ಇರೋ ಅಂಥ ಒಂದು ಪುಣ್ಯಕ್ಷೇತ್ರ ಇಲ್ಲ, ಅವರು ಸ್ತುತಿಸ್ದಲೇ ಇರೋ ಅಂಥ ದೇವತಾ ಮೂರ್ತಿ ಇಲ್ಲ ಅಂತ. ಪ್ರತಿಯೊಂದು ದೇವತೆಯನ್ನು ಅವರು ಸ್ತುತಿಸ್ತಾರೆ. ನಾವು ಒಂದು ಗಾದೆ ಇದೆ ಅಲ್ವಾ, ಆಡು ಮುಟ್ಟದಲ್ಲೇ ಇರೋ ಸೊಪ್ಪಿಲ್ಲ ಅಂತ. ಹಾಗೆ ಶಂಕರರು ಪ್ರಾರ್ಥಿಸ್ದಲೇ ಇರೋವಂಥ ದೇವತಾ ಶಕ್ತಿ ಅನ್ನೋದು ಯಾವುದೂ ಇಲ್ಲ. ಆ ರೀತಿ ಅವರು ಆ ಒಂದು ಸ್ತೋತ್ರ ರಚನೆಯನ್ನು ಮಾಡ್ತಾರೆ. ಇವತ್ತಿಗೂ ನಮ್ಮ ಹಿಂದೂಗಳ ಒಂದು ಮನೆಯಲ್ಲಿ ಯಾವುದೋ ಒಂದು ಶ್ಲೋಕನಾದರೂ ಸರಿ, ಆ ಶಂಕರಾಚಾರ್ಯದ ಶ್ಲೋಕ ಒಂದಾದರೂ ಸರಿ ಹೇಳಲಿಲ್ಲ ಅಂದರೆ ಆವತ್ತು ದಿನ ಕಳಿಯಲ್ಲ ಅಂತಂದರೆ ಅದರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ಹಾಗೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಕೊಡುವಾಗ ಮತ್ತು ತಮ್ಮದೇ ಆದ ಗ್ರಂಥಗಳನ್ನು ರಚನೆ ಮಾಡುವಾಗ ಏನು ಅದರಲ್ಲಿ ಜ್ಞಾನ ಇತ್ತೋ, ಏನು ಭಕ್ತಿ ಇತ್ತೋ, ಏನು ಕರ್ಮವನ್ನು ಅದರಲ್ಲಿ ತೋರಿಸಿದ್ರೋ ಅದನ್ನೆಲ್ಲ ಈ ಸ್ತೋತ್ರಗಳಿಗೆಲ್ಲ ತುಂಬಿಸಿ ಇಟ್ಟಿದ್ದಾರೆ. ಸ್ತೋತ್ರ ಅಂದರೆ ಸುಮ್ಮನೆ ಹೊಗಳ್ತಾ ಇರೋವಂಥದ್ದಲ್ಲ, ಅದರಲ್ಲಿರೋವಂಥ ತತ್ವಗಳನ್ನೆಲ್ಲ ಸೇರಿಸಿ ಆ ಸ್ತೋತ್ರಗಳನ್ನು ರಚನೆ ಮಾಡಿರ್ತಾರೆ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ಶಾಂತಿ. ಆ ಶಾಂತಿ ಸಿಕ್ಕಬೇಕು ಅಂದರೆ ಕರ್ಮಕಾಂಡ, ಜ್ಞಾನಕಾಂಡ, ಭಕ್ತಿಕಾಂಡ ಈ ಮೂರು ಇದ್ರೇ ನಮಗೆ ಶಾಂತಿ ಅನ್ನೋದು ಸಿಕ್ಕುತ್ತೆ. ಕೋಟಿ ಕೋಟಿ ರೂಪಾಯಿ ಆಸ್ತಿ ನಾವು ಸಂಪಾದನೆ ಮಾಡಿದ್ರೆ ಅದರಲ್ಲಿ ನಮಗೆ ಶಾಂತಿ ಇಲ್ಲ. ಆ ಕರ್ಮಕಾಂಡ, ಜ್ಞಾನಕಾಂಡ, ಭಕ್ತಿಕಾಂಡ ಮೂರನ್ನು ತಮ್ಮ ಸ್ತೋತ್ರಗಳಲ್ಲಿ ಅವರು ತೋರಿಸ್ತಾ ಬರ್ತಾರೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನುಮೆ ಅನ್ನೋದರಲ್ಲಿ ಪರಮಾತ್ಮ ಈ ಸೂರ್ಯನಿಗೂ ಚಂದ್ರನಿಗೂ ಬೆಳಕು ಕೊಡ್ತಾ, ಪ್ರಕಾಶವನ್ನು ಕೊಡ್ತಾ, ನಮ್ಮ ಇಂದ್ರಿಯಗಳಿಗೆಲ್ಲ ಪ್ರಕಾಶವನ್ನು ಕೊಡ್ತಾ, ಯಾವ ಚೈತನ್ಯ ಆತ್ಮ ಚೈತನ್ಯವಾದ ನಮ್ಮ ಒಳಗಡೆ ಇದೆಯೋ ಅದೇ ಪರಮಾತ್ಮ ಅನ್ನೋ ಅಂಥ ಒಂದು ಇದನ್ನು ತೋರಿಸೋವಂಥದ್ದು ಏಕಶ್ಲೋಕಿ ಅಂತ ಹೇಳೋವಂಥದ್ದು. ಅಂದರೆ ಅದು ಜ್ಞಾನವನ್ನು ತೋರಿಸೋವಂಥದ್ದು. ಇನ್ನು ಭಕ್ತಿಯನ್ನು ತೋರಿಸೋದು ಅಂದರೆ ಇವಾಗ ಕರ್ಮ ನಾವು ಮಾಡೋ ಅಂಥ ಕೆಲಸಗಳು ನಾವು ನಿಯತ್ತಿನಿಂದ ಫಲಾಪೇಕ್ಷೆ ಇಲ್ದಲೆ ಯಾವುದನ್ನು ನಾವು ಅಪೇಕ್ಷೆ ಪಡೆದಲೆ ಕೆಲಸಗಳು ಮಾಡ್ತಾ ಇದ್ದರೆ, ಸ್ವಾರ್ಥ ಬಿಟ್ಟು ನಮ್ಮ ಮನಸ್ಸು ನಮ್ಮ ಚಿತ್ತ ಶುದ್ಧಿ ಆಗುತ್ತೆ. ನಮ್ಮ ಮನಸ್ಸು ನಮ್ಮ ಚಿತ್ತ ಯಾವಾಗ ಶುದ್ಧಿ ಆಗುತ್ತೋ ಆವಾಗ ಜ್ಞಾನ ಬರುತ್ತೆ. ಯಾವಾಗ ಜ್ಞಾನ ಬರುತ್ತೋ ಆವಾಗ ಭಕ್ತಿ ಬೆಳೆಯುತ್ತೆ. ಅಂದರೆ ಕೆಲವು ಸಲ ನಾವು ಹೇಳ್ತಾ ಇರ್ತೀವಿ ಜ್ಞಾನ ಇದ್ದರೆ ಸಾಕು, ಏನು ಭಕ್ತಿ ಅವಶ್ಯಕತೆ ಏನಿಲ್ಲ ಅಂತನೋ, ಅಥವಾ ಭಕ್ತಿ ಇದ್ದರೆ ಸಾಕು ಜ್ಞಾನ ಬೇಡ ಅಂತನೋ, ಅಥವಾ ಕರ್ಮ ಮಾಡೋ ಕೆಲಸಗಳು ಮಾಡ್ತೇ ಸಾಕು ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ನಾವು ಮಾಡೋ ಅಂಥ ಕೆಲಸಗಳು ನಿಯತ್ತಿನಿಂದ ನಾವು ಯಾವಾಗ ಮಾಡ್ತಾ ಇರ್ತೀವೋ ಅವಾಗ ಚಿತ್ತಶುದ್ಧಿ ಆಗುತ್ತೆ, ಜ್ಞಾನ ಬರುತ್ತೆ, ತನ್ಮೂಲಕ ಭಕ್ತಿ ಬರುತ್ತೆ. ಭಕ್ತಿ ಇಲ್ದಲೇ ಇರೋವಂಥ ಜ್ಞಾನ ತುಂಬ ಕಾಲ ಉಳಿಯಲ್ಲ. ಅಥವಾ ಜ್ಞಾನ ಇಲ್ದಲೇ ಇರೋವಂಥ ಭಕ್ತಿ ಪರಿಪಕ್ವತೆ ಇಲ್ಲ. ಜ್ಞಾನ ಇರಬೇಕು, ಭಕ್ತಿ ಇರಬೇಕು, ಮಾಡೋ ಕೆಲಸಗಳು ಮಾಡ್ತಾ ಇರಬೇಕು. ಇದನ್ನ ತುಂಬಿಸಿ ಕೊಡೋ ಅಂಥದ್ದು ಈ ಭಕ್ತಿ ಅಂದರೆ ಏನು? ಭಗವಂತನ ಯಾವಾಗಲೂ ಅದು ಕೊಡು ಇದು ಕೊಡು ಅಂತ ಕೇಳೋದಲ್ಲ. ಭಕ್ತಿ ಅಂದರೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ಭಾವನೆಗಳು ಸಮಸ್ತವು ಪರಮಾತ್ಮನ ಪಾದಗಳ ಅಡಿಯಲ್ಲಿ ನಾವಿಟ್ಟರೆ ಅದನ್ನೇ ಭಕ್ತಿ ಅಂತ ಹೇಳ್ತೀವಿ. ಇದು ಒಂದು ಸಲ ಶಂಕರನ ಕೈಲಾಸಕ್ಕೆ ಕರೆಸ್ಕೊಳ್ತಾನೆ. ಕೈಲಾಸವಾಸಿಯಾದಂಥ ಶಂಕರ ಮಹಾದೇವನು ಕೈಲಾಸಕ್ಕೆ ಕರೆಸ್ಕೊಂಡಿರ್ತಾನೆ, ಯೋಗ ಸ್ಥಿತಿಯಲ್ಲಿ ಕರೆಸ್ಕೊಂಡಿರ್ತಾನೆ. ಅಂದರೆ ಶಂಕರನ ಮನೆಗೆ ಈ ಶಂಕರಾಚಾರ್ಯರು ಹೊರಟಿದ್ದಾರೆ. ಇವಾಗ ಸಾಮಾನ್ಯ ನಾವು ಯಾರ ಮನೆಗಾದರೂ ಹೋದರೆ ನಾವು ಏನಾದರೂ ತೊಗೊಂಡು ಹೋಗ್ತೀವಿ, ಬರೀ ಕೈಯಲ್ಲಿ ಹೋಗಲ್ಲ. ಆ ತೊಗೊಂಡು ಹೋಗೋದೇನೋ ಅವ್ರಿಗೇನು ಇಷ್ಟ ಇರುತ್ತೋ, ಏನು ಅವಶ್ಯಕತೆ ಇರುತ್ತೋ ಅದನ್ನ ನಾವು ತೊಗೊಂಡು ಹೋಗ್ತೀವಿ. ಇವಾಗ ನಿನ್ನ ಮನೆಗೆ ನಾನು ಬಂದಿದ್ದೀನಿ, ನಿಂಗೆ ಏನು ಕೊಡಲಿ? ಕರಸ್ತೆ ಹೇಮಾದ್ರವ್ ಗಿರಿಶ ನಿಕಟಸ್ಥೆ ಧನುಪತವ್ ಗೃಹಸ್ಥೆ ಸ್ವರ್ಭೂಜಾಮರ ಸುರಭಿ ಚಿಂತಾಮಣಿ ಗೃಹೆ ಶಿರಸ್ಥೆ ಶೀತಾಂಶವ್ ಅಂತ ಅವ್ರು ಹೇಳ್ತಾರೆ. ಅಂದರೆ ನಿನ್ನ ಮನೆಗೆ ನಾನು ಬಂದಿದ್ದೀನಿ, ಇವಾಗ ನಿನ್ಗೇನಾದರೂ ಒಂದು ಚಿನ್ನ, ಒಂದು ಬಂಗಾರ ಏನಾದರೂ ಕೊಡೋಣ ಅಂತಂದರೆ ನಿನ್ನ ಕೈಯಲ್ಲಿ ಹೇಮಾದ್ರಿ ಇದೆ, ಅಂದರೆ ಚಿನ್ನದ ಪರ್ವತ, ಆ ಚಿನ್ನದ ಪರ್ವತ ನಿನ್ನ ಕೈಯಲ್ಲಿದೆ. ಹಾಗಾಗಿ ನಾನೇನು ಬಂಗಾರ ನಿನಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಆಗಲ್ಲ. ಹೋಗಲಿ ಏನಾದರೂ ದಕ್ಷಿಣೆ ಕೊಡೋಣ ಅಂತ ಅಂದರೆ ದನಕ್ಕೆ ಅಧಿಪತಿಯಾದಂಥ ಕುಬೇರ ನಿನ್ನ ಒಂದು ಪಾದಗಳ ಹತ್ರ ಇದ್ದಾನೆ. ಹಾಗಾಗಿ ನಾನು ಕೊಡೋ ದಕ್ಷಿಣೆ ನಿನಗೇನು ಪ್ರಯೋಜನ ಆಗಲ್ಲ. ಮತ್ತು ಈ ಸುರಭಿ, ಕಲ್ಪವೃಕ್ಷ, ಕಾಮಧೇನು ಮುಂತಾವೆಲ್ಲ ನಿನ್ನ ಮನೇಲೇ ಇದೆಯಪ್ಪ, ಏನು ಬೇಕೋ ಅದು ಕೊಡೋ ಅಂಥ ಒಂದು ಶಕ್ತಿ ಅವಕ್ಕಿದೆ. ಹೋಗಲಿ ಒಂದು ಆಭರಣ ಕೊಟ್ಬಿಡೋಣ ಅಂದರೆ ಚಂದ್ರನನ್ನು ನಿನ್ನ ಮುಡಿಯಲ್ಲಿ ಧರಿಸಿದೀಯಾ, ಅದಕ್ಕಿಂತ ಇನ್ನು ಆಭರಣ ಏನು ಕೊಡೋಕ್ಕಾಗುತ್ತೆ? ಹೀಗಾಗಿ ಇದು ಯಾವುದೂ ನಂಗೆ ಕೊಡೋಕ್ಕಾಗಲ್ಲ. ಆದರೆ
ನನ್ನ ಮನಸ್ಸು ನಿನ್ನ ಹತ್ರ ಇಲ್ಲ, ಒಂದಿಲ್ಲ ನಿನ್ನ ಹತ್ರ, ಅದು ನನ್ನ ಮನಸ್ಸು, ಆ ಮನಸ್ಸನ್ನು ನಿನಗೆ ಕೊಡ್ತೀನಿ ತೊಗೊಂಡ್ಬಿಡು ಅಂತಂದರೆ. ಇನ್ನೆಲ್ಲ ಇದೆ ನಿನ್ನ ಹತ್ರ, ನನ್ನ ಮನಸ್ಸು ಮಾತ್ರ ನಿನ್ನ ಹತ್ರ ಇಲ್ಲ, ಇದನ್ನ ಕೊಡ್ತೀನಿ ತೊಗೊಂಡ್ಬಿಡು ಅಂತಂದರೆ. ಅಂದರೆ ಅದನ್ನೇ ಭಕ್ತಿ ಅಂತ ಹೇಳೋದು. ಮತ್ತು ತಕ್ಷಣ ಹೇಳ್ತೇನೆ, ನಾನು ಬಂದಿದ್ದೀನಿ ನಿನ್ನ ಮನೆಗೆ, ನೀನೇನು ಕೊಡ್ತೀಯ ನನಗೆ? ಎರಡೂ ಇರುತ್ತೆ. ನಾವು ಒಬ್ಬರ ಮನೆಗೆ ಹೋದರೆ ತೊಗೊಂಡೋಗ್ಬೇಕು, ಅವ್ರು ನಮಗೆ ಕೊಡಬೇಕು. ಇವಾಗ ನಾನು ಬಂದಿದ್ದೀನಿ, ಏನು ಕೊಡ್ತೀಯಾ? ಅಶನಂ ಗರಳಂ, ಏನಾದರೂ ಊಟ ಹಾಕಬೇಕು. ಹೋದ ತಕ್ಷಣ ಅದು ಯಾರಿಗಾದ್ರೂ ಊಟ ಹಾಕ್ತೀವಿ. ನನಗೆ ಊಟ ಹಾಕೋದಕ್ಕೆ ನಿನ್ನ ಆಹಾರ ಅಶನಂ ಗರಳಂ ಅಂದರೆ ವಿಷವೇ ನಿನ್ನ ಆಹಾರ ಆಗಿದೆ. ಹಾಗಿದ್ರೆ ಅದು ನನಗೆ ಕೆಲ್ಸಕ್ಕೆ ಬರಲ್ಲ. ವಸನಂ ಚರ್ಮಚ, ನೀನು ಉಟ್ಕೊಳ್ಳೋ ಅಂಥ ವಸ್ತ್ರಗಳು ಏನಿದೆ ಅಂದರೆ ಚರ್ಮವನ್ನು ನೀನು ಮೃಗ ಚರ್ಮವನ್ನು ಧರಿಸ್ಕೊಂಡಿದೀಯ. ಹಾಗಾಗಿ ಆ ಬಟ್ಟೆಗಳು ನೀನು ಕೊಡೋ ಬಟ್ಟೆಗಳು ಅದು ನಿನಗೆ ಸರಿ ಹೋಗುತ್ತೆ, ನನಗೆ ಸರಿ ಹೋಗಲ್ಲ, ಅದಾಗಲ್ಲ. ಹೋಗಲಿ, ನನಗೇನೋ ಒಂದು ಕಾರೋ ಗೀರೋ ಏನೋ ಕೊಟ್ಟು ಕಳಿಸ್ತೀಯೋ ಅಂತ ಅಂದರೆ ವಾಹನ ಮಹೋಕ್ಷ, ನಿನ್ನ ವಾಹನ ಏನು? ನಂದೀಶ್ವರ. ಅವನು ಮುದೀ ನಂದೀಶ್ವರ, ಯಾವುದೋ ಯುಗದಿಂದ ಅವ್ನು ನಿನ್ನ ಹತ್ರ ಇದ್ದಾನೆ. ಅದು ನಿನಗೆ ಸರಿ ಹೋಗಿದೆ, ಅದನ್ನ ಹತ್ತು ಕೂತ್ಕೊಳ್ಳೋ ಶಕ್ತಿ ನನಗಿಲ್ಲ, ಹಾಗೆ ಅದೂ ನನಗೇನು ಕೆಲ್ಸಕ್ಕೆ ಬರಲ್ಲ ಅಂತ. ಮತ್ತು ಏನು ಕೊಡ್ತೀಯ ನನಗೆ ಅಂತಂದರೆ ತವ ಪಾದಾಂಬುಜ ಭಕ್ತಿಮೇವ ದೇಹಿ, ನಿನ್ನ ಪಾದಗಳ ಮೇಲೆ ನನಗೆ ಭಕ್ತಿ ಒಂದು ಕೊಡು ಸಾಕು ಅಂತಾರೆ. ಅಂದರೆ ಭಕ್ತಿಯನ್ನು ಅಲ್ಲಿ ತೋರಿಸಿದ್ರು, ಜ್ಞಾನವನ್ನು ತೋರಿಸಿದ್ರು, ಭಕ್ತಿಯನ್ನು ತೋರಿಸಿದ್ರು. ಅಂದರೆ ಈ ಜ್ಞಾನ ಯಾರಿಗೆ ಬೇಕು, ಭಕ್ತಿ ಯಾರಿಗೆ ಬೇಕು ಅಂದರೆ ಇದು ಮತ್ತೆ ಯೂನಿವರ್ಸಲ್ ಫಾರ್ಮುಲಾ ಅಲ್ಲ. ನಾವು ಯಾವ್ಯಾವ ಸ್ಟೇಜಲ್ಲಿ ಇರ್ತೀವೋ ಅದದು ನಮ್ಗೆ ಬೇಕಾಗುತ್ತೆ. ಈ ಕಾಶಿ ಕ್ಷೇತ್ರದಲ್ಲಿ ಅವ್ರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಒಂದ್ಸಲಿ ಬರ್ತಾ ಇದ್ದರೆ ಅಲ್ಲಿ ಒಬ್ಬ ವಯೋವೃದ್ಧರು, ವಯಸ್ಸಾಗಿರುತ್ತೆ, ಅವರು ಕೂತ್ಕೊಂಡು ಡ್ರುಕ್ಕುಂಕರಣೆ ಅಂತ ಅವರು ಕಂಠಪಾಠ ಮಾಡ್ತಾ ಇರ್ತಾರೆ ಸಂಸ್ಕೃತ ಒಂದು ವ್ಯಾಕರಣವನ್ನು. ಇವ್ರು ಏನು ಮಾಡ್ತಾ ಇದ್ದೀರಾ ಅಂತಂದರೆ ಸಂಸ್ಕೃತ ವ್ಯಾಕರಣವನ್ನು ಕಂಠಪಾಠ ಮಾಡ್ತಾ ಇದ್ದೀನಿ. ಕಂಠಪಾಠ ಮಾಡಿ ಏನು ಮಾಡ್ತೀರಾ ಅಂದರೆ ತರ್ಕವಿದ್ಯೆಯನ್ನು ಅಭ್ಯಾಸ ಮಾಡ್ತೀನಿ, ಮತ್ತೇನು ಮಾಡ್ತಾರೆ? ತತ್ವವಿದ್ಯೆಯನ್ನು ಅಭ್ಯಾಸ ಮಾಡ್ತೀನಿ. ಹಾಗಾದರೆ ಅಷ್ಟವರೆಗೂ ನೀವು ಬದುಕಿರ್ತೀರಾ ಅಂತ ಕೇಳ್ತಾರೆ ಶಂಕರರ ವಯೋವೃದ್ಧರನ್ನ. ಅವ್ರಿಗೆ ಅಲ್ಲಿವರೆಗೂ ಹೊಳ್ದಿರಲ್ಲ. ಆವಾಗ ಅಯ್ಯೋ ಹೌದಲ್ವಾ, ಅಷ್ಟು ದಿನ ನಾನು ಎಲ್ಲಿ ಬದುಕಿರ್ತೀನಿ? ಇವಾಗ ನಾನು ಸಂಸ್ಕೃತ ಡ್ರುಕ್ಕುಂಕರಣೆ ಅಂದ್ಕೊಂಡು ಕೂತ್ಕೊಂಡು ಸಂಸ್ಕೃತವನ್ನು ಕಲ್ತ್ಕೊಂಡು ಅದೆಲ್ಲ ನಾನು ಯಾವಾಗ ಮಾಡೋದು? ನಿಜ ಅಲ್ವಾ? ಹಾಗಾದರೆ ಇವಾಗ ನಾನು ಏನು ಮಾಡಲಿ ಅಂತಂದರೆ, ಏನು ಮಾಡ್ತೀಯಪ್ಪ? ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಹಿ ರಕ್ಷತೆ ಡ್ರುಕ್ಕುಂಕರಣೆ ಅಂತಾರೆ. ಏನು ಮಾಡಬೇಡ, ನಾರಾಯಣನ ಭಜನೆ ಮಾಡು ಸಾಕು. ಇವಾಗ ನೀನು ಈ ವಯಸ್ಸಿನಲ್ಲಿ ಕೂತ್ಕೊಂಡು ಡ್ರುಕ್ಕುಂಕರಣೆ ಅಂದರೆ ನಿನ್ನ ರಕ್ಷಣೆ ಮಾಡಲ್ಲ ಅಂತಾರೆ. ಅಂದರೆ ಜ್ಞಾನಾರ್ಜನೆ ಮಾಡೋ ಅಂಥವ್ರಿಗೆ ಜ್ಞಾನವನ್ನು ಕೊಟ್ಟರು, ಅದಾಗ್ದಲೇ ಇರೋ ಅಂಥವ್ರಿಗೆ ಭಜನೆ ಮಾಡು ಅಂತ ಒಂದು ಭಕ್ತಿ ಮಾರ್ಗವನ್ನು ತೋರಿಸ್ಕೊಟ್ರು. ಏನಾದರೂ ಸರಿ, ಕಷ್ಟ ಆಗಲಿ ಸುಖ ಆಗಲಿ ಯಾವುದಾದ್ರೂ ಸರಿ, ಆ ಪರಮಾತ್ಮನ ಅನುಗ್ರಹ ನಮಗಿರಬೇಕು, ಅವನ ಕರಾವಲಂಬ ನಮಗಿರಬೇಕು. ಅದು ಕಷ್ಟ ಆಗಲಿ ಸುಖ ಆಗಲಿ. ಹಾಗೆ ನಮ್ಗೆ ಯಾವುದು ಬಂದರೂ ಸರಿ, ಸಂಸಾರ ಸರ್ಪ ವಿಷದಗ್ಧ ಮಹೋಗ್ರ ತೀವ್ರ ದಂಷ್ಟ್ರಾಗ್ರ ಅಂತ, ಈ ಸಂಸಾರ ಅನ್ನೋದು 100 ಅಲ್ಲ 1000 ಸರ್ಪಗಳು ಕಚ್ಚಿದಷ್ಟು ಒಂದು ಕಠಿಣವಾಗಿರುತ್ತೆ. ನಮ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕೆಂದರೆ ಕಚ್ಚಿಸ್ಕೊಂಡು ಅಭ್ಯಾಸ ಆಗಿರುತ್ತೆ. ಆದರೆ 1000 ಸರ್ಪಗಳು ಕಚ್ಚಿದಷ್ಟು ಒಂದು ಬಾಧೆ ಇರುತ್ತಂತೆ. ಆ ಬಾಧೆಯಿಂದ ದಾಟಬೇಕು ಅಂದರೆ ಮಮದೇಹಿ ಕರಾವಲಂಬಂ ಅಂದರು. ನಿನ್ನ ಒಂದು ಕೈ ಆಸರೆಯನ್ನು ನಮಗೆ ಕೊಡು ಅನ್ನೋದನ್ನ ತೋರಿಸ್ಕೊಟ್ರು. ಭಕ್ತಿ ತೋರಿಸ್ಕೊಟ್ರು, ಜ್ಞಾನ ತೋರಿಸ್ಕೊಟ್ರು, ಶರಣಾಗತಿಯನ್ನು ತೋರಿಸ್ಕೊಟ್ರು. ಇನ್ನು ಕರ್ಮ, ನಾವು ಮಾಡೋ ಅಂಥ ಕರ್ಮ, ನಮ್ಮ ಕೆಲಸ ಹೇಗಿರಬೇಕು ಅಂದರೆ ಯಾವುದೋ ಕಾರಣಕ್ಕಾಗಿ ನಮಗೆ ಏನು ನಿಯೋಜಿತವಾಗಿರುತ್ತೋ ಆ ಜವಾಬ್ದಾರಿಗಳಾಗ್ಬೋದು, ಆ ಕೆಲಸಗಳಾಗ್ಬೋದು, ನಾವು ಯಾವುದೂ ತಪ್ಪಿಸ್ಕೋಬಾರ್ದು. ಆರ್ಯಾಂಬ ಸನ್ಯಾಸಿಯಾಗಿ ಹೊರಟೋಗ್ತೀನಿ ಅಂದರೆ ಆರ್ಯಾಂಬ ಅವ್ರು ಕೇಳಿರ್ತಾರೆ, ಏನಪ್ಪ ಈ ವಯಸ್ಸಲ್ಲಿ ನೀನು ನನ್ನನ್ನು ಬಿಟ್ಟು ಹೋದರೆ ನನಗೆ ಅಂತ್ಯಕಾಲದಲ್ಲಿ ಹೇಗೆ ಅಂತಂದರೆ, ಅಮ್ಮ ನೀನು ನೆನೆಸ್ಕೊ ನನ್ನನ್ನು, ನಾನು ನಿನ್ನ ಅಂತ್ಯಕಾಲದಲ್ಲಿ ಬರ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ. ಆ ಅಂತ್ಯಕಾಲ ಬಂದಾಗ ಬರ್ತಾರೆ, ಹಾಗೆ ಶಂಕರರು ಬರ್ತಾರೆ. ಬರೋ ಅಷ್ಟೊತ್ತಿಗಾಗಲೇ ಆ ತಾಯಿ ತುದಿ ಶ್ವಾಸೆಯನ್ನು ಬಿಟ್ಬಿಟ್ಟಿರ್ತಾಳೆ. ಆವಾಗ ಶಂಕರರು ಆ ತಾಯಿಯನ್ನು ಒಂದು ತೊಡೆ ಮೇಲೆ ಮಲಗಿಸ್ಕೊಂಡು ಮಾತೃಪಂಚಕ ಅಂತ 5 ಶ್ಲೋಕಗಳು ಹೇಳ್ತಾರೆ. ಅಮ್ಮ ನೀನು ನನ್ನನ್ನು ಕಂದ, ಬಂಗಾರ, ಚಿನ್ನ, ನನ್ನ ಬಾಳಿನ ಜ್ಯೋತಿ ಅಂತ ಮುದ್ದಾಗಿ ಕರೀತಾ ಇದ್ದೆ ಅಲ್ವೇನಮ್ಮ. ಇವಾಗ ಕರೆಸ್ಕೊಂಡಂಥ ಬಾಯಲ್ಲಿ ಈ ಅಕ್ಕಿ ಕಾಳು ಹಾಕೋಂಗಾಗಿದೆಯಲ್ಲಮ್ಮ ಅಂತ ಹೇಳ್ತಾರೆ. ಮತ್ತು ನೀನು ನನಗೆ ಜನ್ಮ ಕೊಡಬೇಕಾದ್ರೆ ಎಂಥ ಪ್ರಸವ ವೇದನೆಯನ್ನು ಪಟ್ಟೆ ನೀನು.
ಹಲ್ಲೆಲ್ಲ ಕಚ್ಕೊಂಡು ಅಯ್ಯೋ ಅಮ್ಮ ಅಪ್ಪ ಅಂತ ರಾಮ ಕೃಷ್ಣ ಗೋವಿಂದ ಅಂತ ಆ ಬಾಧೆಯನ್ನೆಲ್ಲ ನೀನು ಸಹಿಸ್ಕೊಂಡಿಯಲ್ಲಮ್ಮ, ನಾನು ನಿನ್ಗೆ ಏನು ಕೊಡಲಿ? ನಮಸ್ಕಾರ ಮಾಡೋದು ಬಿಟ್ಟರೆ ನಾನು ನಿನ್ಗೆ ಏನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ನನಗೆ ಜನ್ಮ ಕೊಟ್ಟೆ, ನನಗೆ ಒಂದು ಪ್ರಸವವನ್ನು ಇದಾಗಿ ನನಗೆ ಜನ್ಮ ಕೊಟ್ಟೆ. ಅವಾಗ ಎಷ್ಟು ಕಷ್ಟಪಟ್ಟೆ ನೀನು, ಎಷ್ಟು ಕಷ್ಟಪಟ್ಟೆ. ಪ್ರಸವ ವೇದನೆ ಅಂದರೆ ಅದು ಸಾಮಾನ್ಯವಾಗಿರೋದಲ್ಲ. ಅಂದರೆ ನಿನ್ನ ಶಕ್ತಿನೇ ಅಲ್ಲಿ ಕುಗ್ಗಿ ಹೋಗಿದೆ, ನೀನೇ ಬಲಹೀನಳಾಗಿ ಹೋಗಿದೀಯ. ಅಂಥ ಪರಿಸ್ಥಿತಿಯಲ್ಲ, ನನ್ನ ಮಲ ಮೂತ್ರಗಳನ್ನು ನೀನು ಸ್ವಚ್ಛ ಮಾಡ್ತಾ ನನ್ನಷ್ಟು ಜೋಪಾನವಾಗಿ ನೀನು ನನ್ನನ್ನು ರಕ್ಷಣೆ ಮಾಡಿದೆಯಲ್ಲಮ್ಮ, ಏನು ಕೊಟ್ಟು ನಾನು ನಿನ್ನ ಋಣವನ್ನು ತೀರಿಸ್ಕೊಳ್ಳಿ ತಾಯಿ ಅಂತ ಕೇಳ್ತಾರೆ. ಆಲಸ್ಯ ಆಗೋಯ್ತಮ್ಮ, ನೀನು ಹೇಳಿದೆ ಅಗಸಾನ ಕಾಲಕ್ಕೆ ಬಾ ಅಂತ, ನಾನು ಬರ್ತೀನಿ ಅಂತ ಮಾತು ಕೊಟ್ಟೆ, ಆಲಸ್ಯ ಆಗೋಯ್ತು. ನಿನ್ನ ಬಾಯಲ್ಲಿ ಒಂದು ತುಳಸಿ ತೀರ್ಥ ಹಾಕಲಿಲ್ಲ, ನಿನ್ನ ಕಿವಿಯಲ್ಲಿ ಒಂದು ತಾರಕ ಮಂತ್ರವನ್ನು ಹೇಳಿಲ್ವಲ್ಲಮ್ಮ, ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾ ಮಗನಾಗಿ ಹುಟ್ಟಿ ನಿನ್ನ ಮಾತೃ ಋಣವನ್ನು ನಾನು ಸ್ವಲ್ಪವೂ ತೀರಿಸಲೇ ಇಲ್ಲ. ಹೋಗಲಿ, ಇವಾಗ ಅಂತ್ಯಕಾಲದಲ್ಲಿ ಮರಣಾನಂತರ ನಾನು ಮಾಡಬೇಕಾಗಿರೋ ಅಂಥ ಈ ಸ್ವಾದ ಕರ್ಮಗಳನ್ನು ಮಾಡೋಣ ಅಂದರೆ ನನ್ನ ಸನ್ಯಾಸಿ ಒಂದು ಇದು ಆ ನಿಯಮಗಳು ನನಗೆ ಆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲಮ್ಮ, ಕ್ಷಮಿಸ್ಬಿಡಮ್ಮ, ನಾನು ನಿನ್ನ ಋಣ ತೀರಿಸಲಿಲ್ಲ ಅಂತ 5 ಶ್ಲೋಕಗಳಲ್ಲಿ ಆ ತಾಯಿಯನ್ನು ಕೇಳ್ತಾರೆ. ಅಂದರೆ ಆದಿಶಂಕರರು, ಜಗದ್ಗುರು ಆದಂಥ ಆದಿಶಂಕರರಿಗೆ ತಾಯಿಯ ಋಣ ತೀರ್ಸೋಕ್ಕಾಗಲ್ಲ ಅಂದರೆ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು, ಎಂಥ ಅಧಿಕಾರ ಇದ್ದರೂ, ಎಂಥ ರಾಜನಾದರೂ ಸರಿ ತಾಯಿಯ ಒಂದು ಋಣ ತೀರ್ಸೋಕ್ಕಾಗಲ್ಲ ಅಂತ ಹಾಗಂತ ಅವರು ಇದು ಸ್ತುತಿ ಮಾಡ್ತಾರೆ. ಆಮೇಲೆ ತಾಯಿ ಅಂತ್ಯಕ್ರಿಯೆಗಳನ್ನು ನಡೆಸಬೇಕು ಅಂದರೆ ಊರಲ್ಲಿ ಒಬ್ಬರು ಬರಲ್ಲ. ನೀನು ಸನ್ಯಾಸಿ, ನೀನು ಊರೊಳಗೆ ಬಂದಿರೋದೇ ಮೊದಲನೇ ತಪ್ಪು, ಮನೆಯೊಳಗೆ ಹೋಗಿರೋದು 2ನೇ ತಪ್ಪು, ತಾಯಿಯನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿರೋದು 3ನೇ ತಪ್ಪು. ಹಾಗಾಗಿ ನಿನ್ನ ಒಂದು ಇದಕ್ಕೆ ನಾವು ಸಹಕಾರ ಕೊಡಲ್ಲ, ಯಾರೂ ಬರಲ್ಲ ಅಂತ ಹೇಳಿಬಿಡ್ತಾರೆ. ಏನೋ ಒಳ್ಳೆ ಕೆಲಸಗಳಿಗೂ ಅಕಸ್ಮಾತ್ ಯಾರೂ ಬರೆದಿದ್ರು ಪರವಾಗಿಲ್ಲ, ಅಂಥ ಸಮಯದಲ್ಲಿ 4 ಜನ ಇರಬೇಕು, ಯಾರೂ ಬರಲ್ಲ. ಆವಾಗ ಅವ್ರೇನು ಮಾಡ್ತಾರೆ, ನಾನು ಸನ್ಯಾಸಿ ಆಗೋಕ್ಕಿಂತ ಮೊದಲು ಮಗನಾಗಿದ್ದೀನಿ, ಹಾಗಾಗಿ ನನಗೆಲ್ಲದಕ್ಕಿಂತ ಮೊದಲು ತಾಯಿಯ ಅಂತ್ಯಕ್ರಿಯೆಗಳು ಮಾಡೋದೇ ನನ್ನ ಕರ್ತವ್ಯ, ನನ್ನ ಕರ್ಮ ಅದು ಅಂತ ಹೇಳ್ತಾ ಅವ್ರ ಮನೆಯಲ್ಲಿ ಹಿತ್ತಲುಗಡೆ ಆ ತಾಯಿಯನ್ನು ಮಲಗಿಸಿ ಅಗ್ನಿದೇವರನ್ನು ಪ್ರಾರ್ಥಿಸ್ತಾ ಆ ಕೈಯಲ್ಲಿ ಅಗ್ನಿ ಸ್ಪರ್ಶೆಯಿಂದ ಆ ತಾಯಿಯ ದಹನ ಕಾರ್ಯಗಳನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಕರ್ಮವನ್ನು ತೋರಿಸಿದ್ರು. ಅಂದರೆ ಯಾವುದೇ ಆಶ್ರಮದಲ್ಲಿ ಇರಲಿ, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಮಾಡೋ ಕೆಲಸಗಳನ್ನು ತಪ್ಪಿಸ್ಕೋಬಾರ್ದು ಅನ್ನೋದನ್ನು ಈ ಬ್ರಹ್ಮಸೂತ್ರಗಳು ಉಪನಿಷತ್ತುಗಳಲ್ಲಿ ಏನು ಕರ್ಮಕಾಂಡ, ಜ್ಞಾನಕಾಂಡ, ಭಕ್ತಿಕಾಂಡವನ್ನು ಹೇಳಿದೆಯೋ ಅದನ್ನೆಲ್ಲ ಈ ಸ್ತೋತ್ರಗಳಲ್ಲಿ ತುಂಬಿಸಿಕೊಡ್ತಾ ಮತ್ತೆ ಒಂದು ಕಡೆ ಹೋಗ್ತಾರೆ. ಹೋದಾಗ ಈ ಮಂಡನ ಮಿಶ್ರ ಉಮಾಭಾರತಿ ಅಂತ ದಂಪತಿಗಳು, ಅವರ ವಿಷಯ ಅವ್ರಿಗೆ ಸ್ವಲ್ಪ ತಿಳಿದಿರುತ್ತೆ. ಅವರೇನೋ ಕರ್ಮಕಾಂಡವನ್ನು ಹಿಡಿದಿರ್ತಾರೆ. ಆ ಕರ್ಮದಿಂದನೇ, ನಾವು ಮಾಡೋ ಅಂಥ ಕರ್ಮದಿಂದನೇ ನಮಗೆ ಮೋಕ್ಷ ಬರುತ್ತೆ ಅಂತ ನಂಬಿರೋ ಅಂತ ಅವರು. ಇವ್ರಿಗೆ ತಿಳಿದಿದೆ. ಆ ಮುದುಕನ್ಗೆ ಹೇಳಿಬಿಟ್ರು, ಡ್ರುಕ್ಕುಂಕರಣೆ ಅನ್ಬೇಡ, ಭಜಗೋವಿಂದಂ ಅಂತ ಹೇಳು ಅಂತ. ಯಾಕೆಂದರೆ ಅವ್ರ ಸ್ಥಾಯಿ ಅದೇನೆ. ಇಲ್ಲಿ ಮಂಡನ ಮಿಶ್ರ ಸ್ಥಾಯಿ ಅದಲ್ಲ. ಹಾಗಾಗಿ ಅವ್ರಿಗೆ ಜ್ಞಾನೋದಯ ಆಗಬೇಕು ಅಂತ ಅವ್ರ ಮನೆಗೆ ಬರ್ತಾರೆ. ಬರೋವಾಗ ಅಲ್ಲಿ ಯಾರನ್ನೋ ಕೇಳಿದಾಗ ಆ ಮಂಡನ ಮಿಶ್ರ ಮನೆ ಎಲ್ರಮ್ಮ ಅಂತ ಕೇಳಿದ್ರೆ 2 ಪಕ್ಷಿಗಳು ಎಲ್ಲಿ ವಾದ ಮಾಡ್ತಾ ಕೂತಿರುತ್ತೋ ಅದೇ ಅವ್ರ ಮನೆ. ಅಂದರೆ ವಾದೋಪವಾದಗಳು ನಿರಂತರ ಅವ್ರ ಮನೆಯಲ್ಲಿ ನಡೀತಾ ಇರುತ್ತೆ. ಯಾವತ್ತೂ ಮಂಡನ ಮಿಶ್ರ ಅವ್ರಿಗೆ ಸೋಲು ಅನ್ನೋದು ಇಲ್ಲ. ಇಷ್ಟಕ್ಕೂ ಯಾರು ಆ ಮಂಡನ ಮಿಶ್ರ ಉಮಾಭಾರತಿ ಅಂತಂದರೆ, ಶ್ರೀಮನ್ನಾರಾಯಣ, ಸಾಕ್ಷಾತ್ ಶ್ರೀಮನ್ನಾರಾಯಣ ಅಯೋಧ್ಯೆಯಲ್ಲಿ ಶ್ರೀರಾಮನಾಗಿ ಬಂದಾಗ ಆ ವೈಕುಂಠ ಎಲ್ಲ ಬರುತ್ತೆ. ಲಕ್ಷ್ಮೀದೇವಿ ಸೀತೆ ಆಗ್ತಾಳೆ, ಆದಿಶೇಷನು ಲಕ್ಷ್ಮಣ ಆಗ್ತಾನೆ, ಈ ಶಂಖಚಕ್ರಗಳು ಭರತ ಶತ್ರುಘ್ನ ಆಗ್ತಾರೆ. ಹಾಗೇ ಕೈಲಾಸವಾಸಿಯಾದಂಥ ಶಂಕರ ಕಾಲಡಿ ಶಂಕರನಾಗಿ ಬಂದಾಗ ಬ್ರಹ್ಮ ಸರಸ್ವತಿ ಇಬ್ಬರೂ ಮಂಡನ ಮಿಶ್ರ ಉಮಾಭಾರತಿಯಾಗಿ ಬರ್ತಾರೆ. ಮತ್ತು ಅವ್ರ ಜೊತೆ ಒಂದು ವಾದ ಮಾಡ್ತಾ ಅಲ್ಲಿ ಒಂದು ಷರತ್ತು, ನಾನು ವಾದದಲ್ಲಿ ಗೆದ್ದರೆ ನಾನು ಸಂಸಾರಿ ಆಗ್ತೀನಿ, ನೀನು ವಾದದಲ್ಲಿ ಸೋತ್ರೆ ನೀನು ಸನ್ಯಾಸಿ ಆಗಬೇಕು ಅಂತ. ಹೀಗೆ ಉಮಾಭಾರತಿಯವರು ಒಂದು ಜಡ್ಜಾಗಿ ಅಲ್ಲಿ ಕೂತ್ಕೊಂಡಾಗ ಸರಿ ವಾದಗಳು ನಡೀತೆ, ಎಷ್ಟೋ ದಿನ ವಾದ ನಡೆಯುತ್ತೆ. ಕೊನೆಗೆ ಮಂಡನ ಮಿಶ್ರ ಸೋತೋಗ್ತಾರೆ.
ಆಮೇಲೆ ಉಮಾಭಾರತಿ ನಾನು ಅರ್ಥಾಂಗಿ, ನನ್ನನ್ನು ಸೋಲಿಸಿದ್ರೆ ಮಾತ್ರನೇ ಈ ಸೋಲನ್ನು ಒಪ್ಕೊಳ್ತೀನಿ ಅಂತ ಆಕೆ ಹೇಳ್ತಾಳೆ. ಆಕೆ ಏನೇನೋ ಕಾಮಸೂತ್ರಗಳನ್ನ ಕೇಳ್ತಾಳೆ. ಆಮೇಲೆ ಅವರು ಅದಕ್ಕೊಂದು ತಿಂಗಳ ಕಾಲ ತಗೊಂಡು ಯಾವುದೋ ರಾಜನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾ ಅದೆಲ್ಲ ಆಗುತ್ತೆ. ಕೊನೆಗೂ ಅವರು ಆ ಮಂಡನ ಮಿಶ್ರ ಉಭಯಭಾರತಿ ಅವರನ್ನು ಅವನು ಗೆಲ್ತಾರೆ, ಇದರಲ್ಲಿ ಗೆಲ್ತಾರೆ. ಅವರು ಮಂಡನ ಮಿಶ್ರ ಅವರು ಆ ಒಂದು ಇದನ್ನು ಬಿಟ್ಟು ಸನ್ಯಾಸಿಯಾಗಿ ಸುರೇಶಾಚಾರ್ಯರು ಅನ್ನೋ ಒಂದು ಹೆಸರಲ್ಲಿ ಅವ್ರಿಗೆ ಪ್ರಪ್ರಥಮವಾದ ಶಿಷ್ಯರಾಗ್ತಾರೆ. ಹಾಗೆ 4 ಜನ ಶಿಷ್ಯರನ್ನು ಆರಿಸ್ಕೊಳ್ತಾರೆ. ಸುರೇಶಾಚಾರ್ಯರು, ಪಾದಪದ್ಮಾಚಾರ್ಯರು, ತೊಟಕಾಚಾರ್ಯರು, ಹಸ್ತಮಲಕ ಅಂತ 4 ಜನ ಶಿಷ್ಯರನ್ನು ಆರಿಸ್ಕೊಂಡು 4 ದಿಕ್ಕುಗಳಲ್ಲಿ ಶೃಂಗೇರಿ, ಪೂರಿ ಮತ್ತು ಬದ್ರಿ, ದ್ವಾರಕ ಈ 4 ದಿಕ್ಕುಗಳಲ್ಲಿ 4 ಆಶ್ರಮಗಳನ್ನು ಒಂದು ಏರ್ಪಾಟ್ ಮಾಡ್ತಾ ಋಗ್ವೇದ, ಯಜುರ್ವೇದ, ಅಥರ್ವಣವೇದ, ಸಾಮವೇದ ಒಂದೊಂದು ಮಠದಲ್ಲಿ ಒಂದೊಂದು, ಇವಾಗ ಶೃಂಗೇರಿಯಲ್ಲಿ ಯಜುರ್ವೇದ ಹಾಗೆ ಸ್ಥಾಪನೆ ಮಾಡ್ತಾರೆ. ಯಾಕೆ ಮಾಡಿದ್ರು ಅಂತಂದರೆ, ಇವಾಗ ನಾವು ಸಂಪಾದನೆ ಮಾಡ್ತೀವಿ, ದುಡ್ಡು ಕಾಸು ಎಲ್ಲ ಸಂಪಾದನೆ ಮಾಡಿರ್ತೀವಿ, ಅದು ಮಕ್ಕಳಿಗೆ ಸೇರಬೇಕು, ಅದು ಮಕ್ಕಳಿಗೆ ದಕ್ಕಬೇಕು ಅಂತ ಹೇಳಿ ನಾವು ಅದಕ್ಕೆ ಬೇಕಾಗಿರೋಂಥ ಏರ್ಪಾಟೆಲ್ಲ ಮಾಡಿಬಿಡ್ತೀವಲ್ವ. ಹಾಗೆ ಅವರು ಅಖಂಡವಾದ ಜ್ಞಾನ ಜ್ಯೋತಿಯನ್ನು ಶಂಕರರು ಬೆಳಗಿಸಿದ್ದಾರೆ. ಅದು ಇರೋ ಭಾರತೀಯರಿಗೆಲ್ಲ ದಕ್ಕಬೇಕು, ಅದು ನಶಿಸಿ ಹೋಗಬಾರ್ದು ಅಂತ ಹೇಳಿ ಅವರು 4 ಒಂದು ಮಠಗಳನ್ನು ಸ್ಥಾಪಿಸ್ತಾ 4 ಮಠಗಳಿಗೆ 4 ಶಿಷ್ಯರನ್ನು ಇದು ಮಾಡಿ ಅದು ಪ್ರಚಲಿತಗೊಳ್ಳಿ, ತಾವು ಕೊಟ್ಟಿರೋ ಅಂಥ ಜ್ಞಾನ ಪ್ರಚಲಿತಗೊಳ್ಳಿ ಅಂತ ಆ ಏರ್ಪಾಟ್ ಮಾಡ್ತಾರೆ. ಈ ಒಂದು ಹಂತದಲ್ಲಿ 3 ಬಾರಿ ಭಾರತ ದೇಶವನ್ನೆಲ್ಲ ಸುತ್ತಾರೆ. ಪ್ರತಿ ಒಂದು ಕ್ಷೇತ್ರವನ್ನು ದರ್ಶಿಸ್ತಾರೆ. ಪ್ರತಿ ಒಂದು ಕ್ಷೇತ್ರದಲ್ಲಿ ಶ್ರೀಚಕ್ರ ರಚನೆ ಆಗುತ್ತೆ. ಈ ಮಥುರೆಯಲ್ಲಿ ಮಥುರ ಮೀನಾಕ್ಷಿ ಆ ತಾಯಿ ರಾತ್ರಿ ಆದರೆ ಒಂದು ಕ್ರೂರ ಸ್ವರೂಪವನ್ನು ಪಡ್ಕೊಳ್ತಾ ಇರ್ತಾಳೆ. ಆ ದೇಶದ ರಾಜ ಪಾಂಡುರಾಜ. ಆ ಪಾಂಡುರಾಜನಿಗೆ ಅವರು ಮಧುರೆ ಮೀನಾಕ್ಷಿ ಹೆಣ್ಣು ಮಗಳು ಇರೋ ಹಾಗೆ ಅವ್ರು ನೋಡ್ತಿರ್ತಾರೆ. ರಾತ್ರಿ ಆದರೆ ಕ್ರೂರವಾದ ಸ್ವರೂಪವನ್ನು ಪಡ್ಕೊಂಡು ಮಧುರೆ ಎಲ್ಲ ಸುತ್ತಾಡಿಕೊಂಡು ಸಿಕ್ಕಿನವ್ರನ್ನೆಲ್ಲ ಬಲಿ ತೊಗೊಂಡು ಇರ್ತಾ ಇರುತ್ತೆ. ಆ ಒಂದು ಇದರಲ್ಲಿ ಶಂಕರರು ಹೋಗ್ತಾರೆ. ಅದಾಗ ಮಾಮೂಲಿ ರಾಜ ಪ್ಯಾಲೇಸ್ ಒಳಗೆ ಹೋಗಲ್ಲ, ನಾನು ದೇವಸ್ಥಾನದಲ್ಲಿ ಮಲಗ್ತೀನಿ, ನಾನು ಸನ್ಯಾಸಿ ಅಂದರೆ ಅವ್ರಿಗೆ ಭಯ ಆಗುತ್ತೆ. ಇಷ್ಟು ಜನ ಯಾರೋ ಸಾಮಾನ್ಯ ಜನರನ್ನ ಬಲಿ ತೊಗೊಂಡಿದ್ಲು, ಇವಾಗ ಈ ಬ್ರಹ್ಮಚಾರಿ ಸನ್ಯಾಸಿಯನ್ನು ಬಲಿ ತೊಗೊಂಡ್ಬಿಡ್ತಾರೆ, ನಮ್ಮ ವಂಶಕ್ಕೆ ಇನ್ನೇನೇನು ಕಾದಿದೆಯೋ ಅಂತ ತುಂಬ ಭಯ ಪಡ್ತಾರೆ. ಆದರೆ ಆ ರಾತ್ರಿ ಆ ಮಧುರೆ ಮೀನಾಕ್ಷಿ ಆಚೆ ಬಂದು ಆ ನಗರದ ಪ್ರವೇಶ ಮಾಡೋ ಅಷ್ಟೊತ್ತಿಗೆ ಶಂಕರರು ಅಮ್ಮ ಅಂತ ಕರೀತಾರೆ. ಅಮ್ಮ ಅಂತ ಕರೆದ ತಕ್ಷಣ ಅರ್ಧ ಅಲ್ಲಿ ಕ್ರೂರತ್ವ ಅನ್ನೋದು ಹೊರಟೋಗುತ್ತೆ. ಅಲ್ಲಿ ಕೂಡಿಸಿ ನೀನು ಇವತ್ತು ಪಗಡೆ ಆಟ ಆಡೋಣ, ಆಡಿ ಯಾರು ಗೆದ್ದರೆ ನೀನು ನಗರ ಸಂಚಾರಕ್ಕೆ ಹೋಗು, ಇಲ್ಲ ಅಂದರೆ ನಾನು ಹೇಳ್ದಂಗೆ ನೀನು ಕೇಳು ಅಂತ ಶಂಕರರು ಹೇಳ್ತಾರೆ. ಅಮ್ಮ ಅಂತ ಕರೆದ ಅಲ್ವಾ, ಕರ್ಗೋಗಿದ್ದಾಳೆ, ಸರಿ ಅಂತ ಹೇಳಿ ಪಗಡೆಕಾಯಿ ಹಾಡ್ತಾರೆ. ಆಡ್ತಾ 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 ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ತಾ ಶ್ರೀಚಕ್ರವನ್ನು ಬರೆದು ಬಿಡ್ತಾರೆ. ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಗೆದ್ದಿದ್ದೇನೋ ಅಮ್ಮನೇ ಮೀನಾಕ್ಷಿನೇ ಗೆದ್ಲು. ನಾನು ಗೆದ್ದಿದ್ದೀನಿ, ನಗರ ಸಂಚಾರಕ್ಕೆ ಹೋಗ್ತಿದ್ದೀನಿ ಅಂದರೆ ಎಲ್ಲಿಗೆ ಹೋಗ್ತೀಯಮ್ಮ, ನೀನು ಎಲ್ಲಿ ಕೂತಿದ್ದೆ ನೋಡು, ಶ್ರೀಚಕ್ರದಲ್ಲಿ ಕೂತಿದೆಯಾ, ಸಾತ್ವಿಕವಾದಂಥ ಬೀಜಾಕ್ಷರಗಳ ಮಧ್ಯೆ ನೀನು ಇದೆಯಾ ಅಂದಮೇಲೆ ನೀನು ಸತ್ವಗುಣವನ್ನು ಪಡ್ಕೋಬೇಕು ಅಂತ. ಹೀಗೆ ಬದ್ರಿಗೆ ಹೋಗ್ತಾರೆ. ಬದ್ರಿನಲ್ಲಿ ಅಲ್ಲಿ ಒಂದು ಸುತ್ತ ಒಂದು ಇದರಲ್ಲಿ ಈ ನಾರಾಯಣನ ವಿಗ್ರಹ ಸಿಕ್ಕುತ್ತೆ ಅವ್ರಿಗೆ ನೀರಲ್ಲಿ. ಏನೋ ನಾರಾಯಣ ವಿಗ್ರಹ ಸಿಕ್ತಾ ಅದು ಭಿನ್ನ ಆಗಿರುತ್ತೆ, ಸ್ವಲ್ಪ ಭಿನ್ನ ಆಗಿದೆಯಲ್ಲ ಅಂತ ಮತ್ತೆ ನೀರಿಗೆ ಹಾಕ್ತಾರೆ. ಹಾಗೆ ಮತ್ತೆ ಸಿಕ್ಕುತ್ತೆ, ಮತ್ತೆ ನೀರು ಹಾಕ್ತಾರೆ, ಮತ್ತೆ ಸಿಕ್ಕುತ್ತೆ. ಓಹೋ, ಹಾಗಾದರೆ ನಿನ್ನನ್ನು ನಾನು ಇಲ್ಲಿ ಪ್ರತಿಷ್ಠೆ ಮಾಡಬೇಕು ಅನ್ನೋದೇ ನಿನ್ನಿದೆ ಅಂತ ಹೇಳಿ ಬದ್ರಿನಲ್ಲಿ ಬದ್ರಿನಾರಾಯಣ ಇವತ್ತು ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿರೋ ಅಂಥ ಒಂದಿದೆ. ಅಂದರೆ ಶಂಕರಾಚಾರ್ಯರೇ ಆ ಸಮಯದಲ್ಲಿ ನಮ್ಮ ಒಂದು ದೇಶದಲ್ಲಿ ಆ ಕೈಲಾಸವಾಸಿಯಾದ ಶಂಕರ ಬಂದು ಜನ್ಮ ತಾಳಲಿಲ್ಲ ಅಂತ ಅಂದಿದ್ರೆ ಈ 72 ಮತಗಳ ಹಾವಳಿಗೆ ಈ ದೇಶ ಇವತ್ತು ಹೇಗಿರ್ತಾ ಇತ್ತು. ನಾವು ಎಷ್ಟು ಚೆನ್ನಾಗಿ ವೆಂಕಟೇಶ, ಗೋವಿಂದ, ನಾರಾಯಣ, ಲಕ್ಷ್ಮೀ, ಸರಸ್ವತಿ ಅಂತ ಹೆಸರುಗಳು ಇಟ್ಕೊಂಡು ಎಷ್ಟು ಚೆನ್ನಾಗಿ ಕೂಗ್ಕೊಳ್ತಾ ಇದ್ದೀವಿ. ಆ ಅವಕಾಶ ನಮ್ಗೆ ಇರ್ತಾ ಇರಲಿಲ್ಲ. ರಾಮನವಮಿನೂ ಇಲ್ಲ, ಕೃಷ್ಣನವಮಿನೂ ಇಲ್ಲ, ಈ ಕೃಷ್ಣಾಷ್ಟಮಿನೂ ಇಲ್ಲ. ಇವತ್ತಿನ ದಿನ ಸೇರೋ ಅಂಥ ಪರಿಸ್ಥಿತಿನೇ ಇರ್ತಾ ಇರಲಿಲ್ಲ. ಎಂಥ ಗತಿಯಲ್ಲಿ ನಾವು ಇರಬೇಕಾಗಿರ್ತೋ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ಬಂದು 72 ವಾದಗಳನ್ನು ಮಾಡ್ತಾರೆ. 72 ವಾದಗಳನ್ನು ಮಾಡ್ತಾ ಆ 72 ಮತಗಳ ಒಂದು ಸೊಕ್ಕನ್ನು ಅಡಗಿಸಿ ಈ ಸನಾತನ ಧರ್ಮ, ಹಿಂದೂ ಧರ್ಮ ಅಂದರೆ ಸನಾತನ ಧರ್ಮ, ಸನಾತನ ಧರ್ಮ ಅಂದರೆ ಯಾವುದು ಸತ್ಯವಾದ ಧರ್ಮವೋ, ಯಾವುದು ಶಾಶ್ವತವಾದ ಧರ್ಮವೋ ಅದನ್ನೇ ಸನಾತನ ಅಂದರೆ ಯಾವಾಗಲೂ ನಿತ್ಯ ನೂತನವಾಗಿರುವಂಥ ಒಂದು ಧರ್ಮ ಅಂತ. ಇವಾಗ ಬೇರೆ ಒಂದು ಧರ್ಮಗಳಲ್ಲಿ ಒಂದು ಇರುತ್ತೆ, ಅದು ಈ ದೇಶಕ್ಕೆ ಒಂದು ಧರ್ಮ, ಬೇರೆ ದೇಶಕ್ಕೆ ಒಂದು ಧರ್ಮ, ಇವತ್ತೇ ಒಂದು ಧರ್ಮ, ನಾಳೆ ಒಂದು ಧರ್ಮ, ನಿನ್ನೆ ಹಾಗೆ ಅನಿಸ್ತು ಇವತ್ತು ಹಾಗಲ್ಲ ಇವತ್ತಿದೆ ಅನ್ನೋ ಆಗಿರುತ್ತೆ.
ಆದರೆ ಹಿಂದೂ ಧರ್ಮ ಅನ್ನೋದು, ಸನಾತನ ಧರ್ಮ ಅನ್ನೋದು ಶಾಶ್ವತವಾಗಿ ಉಳಿಯುವಂಥದ್ದು, ಅದು ಯಾವತ್ತಿಗೂ ಒಂದೇ ರೀತಿ ಇರುವಂಥದ್ದು. ಅಂಥ ಸನಾತನ ಧರ್ಮವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ ಶಂಕರಾಚಾರ್ಯರು. ಇವತ್ತು ಅವರು ಒಂದು ಇಲ್ಲ ಅಂದಿದ್ರೆ ನಮಗೆ ಈ ಸುಖನೂ ಇಲ್ಲ, ಈ ಶಾಂತಿನೂ ಇಲ್ಲ, ಮನೆಯಿಂದ ಆಚೆ ಹೋದರೆ ಒಳಗೆ ಬರ್ತೀವಿ ಅನ್ನೋವಂಥ ಒಂದು ಭರವಸೆನೂ ನಮ್ಮಲ್ಲಿ ಇರ್ತಾ ಇರಲಿಲ್ಲ. ಅಲ್ಲಿಗೆ 32 ವರ್ಷ ಅವ್ರಿಗೆ ಆಗುವಂಥ ಒಂದು ಇದು ಬರುತ್ತೆ. ಅವರು ಸರ್ವಜ್ಞ ಪೀಠಕ್ಕೆ, ಕಾಶ್ಮೀರ್ನಲ್ಲಿ ಸರಸ್ವತಿ ಪೀಠ, ಆ ಇದಕ್ಕೆ 4 ಬಾಗಿಲುಗಳಿರುತ್ತೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ಬಾಗಿಲುಗಳಿರುತ್ತೆ. ಉತ್ತರದಿಂದ ಯಾರೋ ಪಂಡಿತರು ಹೋದರು, ಆ ವಾದವನ್ನು ಗೆದ್ದರು, ಉತ್ತರ ಬಾಗಿಲು ತೆಗೆದ್ರು. ಹಾಗೆ ಪಶ್ಚಿಮ ಪೂರ್ವಗಳಿಂದ ನಾವು ಹೋದರು, ಆ ವಾದನವನ್ನು ಗೆದ್ದರು, ಬಾಗಿಲು ತೆಗೆದ್ರು. ದಕ್ಷಿಣ ದಿಕ್ಕಿನಿಂದ ಯಾರೂ ಹೋಗಲೇ ಇಲ್ಲ, ಇಷ್ಟೋ ದೀರ್ಘಕಾಲ ಯಾರೂ ಹೋಗಲೇ ಇಲ್ಲ. ಕೊನೆಗೆ ಶಂಕರಾಚಾರ್ಯರು ದಕ್ಷಿಣದಿಂದ ಹೋದರು, ಆ ವಾದವನ್ನು ಗೆದ್ದು ಆ ದಕ್ಷಿಣದ ಬಾಗಿಲು ತೆಗೆಸು ಸರ್ವಜ್ಞ ಪೀಠವನ್ನು ಅವರು ಅಧಿರೋಹಿಸಿದ್ರು. ಅಂದರೆ ಅಲ್ಪಾಯುಷ್ಯನಾದಂಥ ಮಗ ಬೇಕಾ, ಪೂರ್ಣಾಯುಷ್ಯನಾದಂಥ ಮಗ ಬೇಕಾ ಅಂತ ಕೇಳದ ಒಂದು ಕ್ಷಣದಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಮಾಡಿದಂಥ ಎಲ್ಲ ಯಾತ್ರೆನೂ ಜೈತ್ರ ಯಾತ್ರೆನೇ. ಅದೇ ಒಂದು ದಿಗ್ವಿಜಯ ಯಾತ್ರೆ ಅಂತ ಎಲ್ಲೂ ಸೋಲಿಲ್ಲ, ಇಲ್ಲಿ ಎಲ್ಲೂ ಸೋಲಿಲ್ಲ. 72 ವಾದಗಳನ್ನು ಗೆಲ್ತಾರೆ. ಕೊನೆಗೆ ಸರ್ವಜ್ಞ ಪೀಠವನ್ನು ಅವರು ಅಧಿರೋಹಿಸ್ತಾರೆ. ಇಷ್ಟೆಲ್ಲ ಹೇಳಿದಂಥ ಶಂಕರರು ಒಂದು ಹೇಳೋದು ಮರೀಲಿಲ್ಲ. ನಮ್ಗೆ ಜ್ಞಾನ ಬಂದುಬಿಡ್ತು, ಕರ್ಮ ಬಂದುಬಿಡ್ತು, ಭಕ್ತಿ ಬಂದುಬಿಡ್ತು, ಇನ್ನು ನನ್ನ ಸಮಾನ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಅದಕ್ಕೆ ಅವರು ಅದನ್ನೂ ಹೇಳೋಗಿದ್ದಾರೆ. ಕರಚರಣ ಕೃತಂ ವಾ ಕಾಯಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವವೇಮ ತತ್ ಕ್ಷಮಸ್ಯ ಶಿವಶಿವ ಕರುಣಾಬ್ಜೆ ಮಹಾದೇವ ಶಂಭೋ ಅಂತಾರೆ. ಅಂದರೆ ನಾವು ಮಾಡಿದ ಕೈಗಳಿಂದ ಏನಾದರೂ ಅಪರಾಧ ನಡೆದಿದ್ರು ಅಂದರೆ ಕೈಯಲ್ಲಿ ನಾವು ಸುಮ್ಮನೆ ಈಗ ಅಂತೀವಿ ಎಷ್ಟು ಹುಳುಗಳು ಸತ್ತೋಯ್ತೋ, ನಡೆಯೋಡುವಾಗ ಎಷ್ಟು ಇದಾಯಿತೋ, ಅಥವಾ ಮನಸ್ಸಿನಿಂದ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡೋದ್ರಿಂದ ಯಾರಿಗೆ ತೊಂದರೆ ಆಯಿತೋ, ಕಾಯಜಂ ನಾವು ಮಾಡೋ ಒಂದು ವೃತ್ತಿಯಿಂದ ಯಾರಿಗೆ ತೊಂದರೆ ಆಯಿತೋ ಎಲ್ಲವನ್ನು ಕ್ಷಮಿಸಿಬಿಡು ತಂದೆ ಅಂತ ನಾವು ಕೇಳಬೇಕು. ಇದು ಶಂಕರಾಚಾರ್ಯ ಅವ್ರಿಗಾಗಿ ಹೇಳಿರೋದಲ್ಲ, ನಮಗಾಗಿ ಹೇಳಿರೋದು. ನಮ್ಗೆ ಏನು ಜ್ಞಾನ ಬಂದರು, ಏನು ಭಕ್ತಿ ಬಂದರು, ಏನು ಐಶ್ವರ್ಯಗಳು ಬಂದರು, ಆ ಭಗವಂತನ ಹತ್ರ ಈ ಕ್ಷಮೆಯನ್ನು ಕೇಳೋದು ಮರಿಬೇಡಿ ಅಂತ ಹೇಳ್ತಾ, ಅಖಂಡವಾದ ಜ್ಞಾನ ಜ್ಯೋತಿಯನ್ನು ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿನೂ ಅವರು ಬೆಳಗಿಸಿದ್ದಾರೆ. ಇವತ್ತಿಗೂ ಅದು ಬೆಳಗುತ್ತಾನೇ ಇದೆ. ಅಖಂಡ ಜ್ಯೋತಿ ಅನ್ನೋದು ಬೆಳಗುತ್ತಾನೇ ಇದೆ. ಆ ಜ್ಯೋತಿಯ ಒಂದು ಪ್ರಕಾಶದಿಂದನೇ ನಾವೆಲ್ಲ ಇವತ್ತು ಸುಖ ಶಾಂತಿಯಿಂದ ನಾವಿದ್ದೀವಿ. 32 ವರ್ಷ ಅಂಥ ಸಾಧನೆಯನ್ನು ಮಾಡ್ತಾ ಅಂಥ ಜ್ಞಾನಧಾರೆಯನ್ನು ಅವರು ನಮ್ಮ ಮೇಲೆ ಸುರಿಸಿದ್ರೆ ನಾವೇನು ಮಾಡಬೇಕು? ಅವರ ಒಂದು ಇದನ್ನು ನಾವು ಯಾವ ರೀತಿ ತೀರಿಸ್ಕೋಬೇಕು? ಅವರು ಋಣ ಅಂದರೆ ಅಮ್ಮ ಅಡುಗೆ ಮಾಡ್ತಾಳೆ, ಅಮ್ಮ ಅಡುಗೆ ಮಾಡಿ ಬಡಿಸಿದ್ರೆ ಎಲ್ಲ ಮಕ್ಕಳು ತಿಂದರೆ ಅಮ್ಮ ಋಣ ತೀರಿಸ್ಕೊಂಡಂಗೆ ನಾವು. ಅವ್ರು ನೀನು ಮಾಡ್ಕೊ ಹೋಗು, ನಾನೆಲ್ಲೋ ಫಾಸ್ಟ್ ಫುಡ್ ತಿಂದ್ಕೊಳ್ತೀನಿ ಅಂತ ಮಕ್ಕಳು ಹೊರಟೋದ್ರೆ ಪ್ರಯೋಜನ ಏನು? ಹಾಗೆ ಆದಿಶಂಕರರು ಜಗದ್ಗುರು ಆದಂಥ ಶಂಕರಾಚಾರ್ಯರು ಆ ಜ್ಞಾನ ಧಾರೆಯನ್ನು ಕೊಟ್ಟಿದ್ದಾರೆ. ಅದನ್ನು ದಿನಕ್ಕೆ 1 ಶ್ಲೋಕನಾದರೂ ಸರಿ ನಾವು ಅದನ್ನು ಪಠಿಸ್ತಾ ಅದರ ಭಾವವನ್ನು ಗ್ರಹಿಸ್ತಾ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ಸುಖ ಶಾಂತಿ ನಮಗೆ ಸಿಕ್ಕುತ್ತೆ. ಆ ಋಷಿ ಋಣ ನಾವು ತೀರಿಸ್ದಂಗೆ ಆಗುತ್ತೆ. ಅದಕ್ಕೆ ಅವರು ಹುಟ್ಟಿದಾಗಿಂದ ಅವರು ಸರ್ವಜ್ಞ ಪೀಠವನ್ನು ಅಧಿರೋಹಿಸಿ ಅಲ್ಲಿಂದ ಅವರು ಹಿಮಾಚಲವನ್ನು ಹತ್ತಿ ಶರೀರದೊಂದಿಗೆ ಅವರು ಬಂದಿರೋ ಅಂಥ ಒಂದು ಸ್ಥಾನಕ್ಕೆ ಕೈಲಾಸಕ್ಕೆ ಅವರು ಸೇರಿಕೊಳ್ತಾರೆ. ಅಲ್ಲಿವರೆಗೂ ಪ್ರತಿಯೊಂದೂ ದಿಗ್ವಿಜಯ ಪಥವೇ. ಅದಕ್ಕೆ ನಾವು ಜಯ ಜಯ ಶಂಕರ ಹರ ಹರ ಶಂಕರ ಅಂತ ಹೇಳೋದು. ಜಯ ಜಯ ಶಂಕರ ಹರ ಹರ ಶಂಕರ ಅಂತ ಎಲ್ಲವೂ ಪ್ರತಿಯೊಂದು ಅವ್ರದ್ದು ಒಂದು ವಿಜಯದ ಹಾದಿನೇ ಅಂತ ಇವತ್ತು ಹೇಳ್ಕೊಳ್ತಾ, ಆ ಗುರುಗಳು ಏನು ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೋ ನಾವು ಸಾಧ್ಯವಾದನ್ನು ಅದನ್ನು ನಾವು ಪ್ರತಿನಿತ್ಯ ಆದಷ್ಟು ನಾವು ಅದನ್ನು ಪಠಿಸ್ಕೊಳ್ತಾ ಅದರ ಅರ್ಥವನ್ನು ಗ್ರಹಿಸ್ಕೊಳ್ತಾ ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಮಗೇನು ಜ್ಞಾನ ತಿಳಿದಿದೆಯೋ ಅದನ್ನು 4 ಜನಕ್ಕೆ ಹಂಚ್ತಾ, ಇವಾಗ ದೀಪ ಬೆಳಗಿಸಿದ್ರೆ ಆ ದೀಪದಿಂದ ಇನ್ನೊಂದು ದೀಪ, ಇನ್ನೊಂದು ದೀಪದಿಂದ ಇನ್ನೊಂದು ದೀಪ, ನಮಗೇನಾದರೂ ತಿಳಿದಿರೋದೇ ಇನ್ನೊಬ್ಬರ ಕಿವಿಗೆ ತಿಳಿದಿರೋ ಇನ್ನೊಬ್ಬರ ಕಿವಿ. ಆ ರೀತಿ ನಾವು ಈ ಜೀವನವನ್ನು ನಾವು ಕಳೆದ್ರೆ ನಾವು ಧನ್ಯರೇ ಆಗ್ತೀವಿ. ಮತ್ತು ಆ ಋಷಿಗಳ ಒಂದು ಇದನ್ನು ನಾವು ತೀರಿಸ್ಕೊಳ್ಳೋ ಹಾಗೆ ಆಗುತ್ತೆ ಅಂತ ಇವತ್ತು ಹೇಳ್ತಾ, ಇವತ್ತೇನು ಹೇಳಿದ್ದೀವೋ ಅದು ಆದಿಶಂಕರರು ಜಗದ್ಗುರು ಆದಂಥ ಶಂಕರಾಚಾರ್ಯರ ಪಾದಗಳಿಗೆ ಅರ್ಪಣೆ ಮಾಡಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಶ್ರೀ ಲಲಿತಾರ್ಪಣಮಸ್ತು. ತ್ರಿವೇಣಿ ಮುರಳೀಧರ್ ಅವ್ರಿಗೆ ಅನಂತ ಧನ್ಯವಾದಗಳು. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾಂತಿ ಕ್ಷಯಂ ಯೌವನಂ
ಪ್ರತ್ಯಾಯಾಂತಿಗತಃ ಪುನರ್ನ ಕಾಲೋ ಜಗದ್ಭಕ್ಷಕಃ ಅಂತ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಭಗವತ್ಪಾದರು ಹೇಳಿದ್ದಾರೆ. ಅದನ್ನ ಉತ್ತರ ಪಾದ ಹೇಳ್ತಲ್ಲ. ಇದೇನು ಅಂತಂದರೆ ಸುಮಾರು 1 ಗಂಟೆ ಟೈಮ್ನ ಕಾಲವನ್ನು ಹೇಗೆ ಹಿಡಿದಿಟ್ಕೊಟ್ರು. ಅದಕ್ಕಾಗಿ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಶಂಕರರ ಬಾಲ್ಯದಿಂದ ಹಿಡಿದು ಅವರು ಪುನಃ ತಮ್ಮ ಸ್ವಕ್ಷೇತ್ರಕ್ಕೆ ಹೋಗೋ ತನಕ ಅವರು ಮಾಡಿದ ಅದ್ಭುತ ಕಾರ್ಯಗಳಲ್ಲಿ ತ್ರಿವೇಣಿ ಅವರು 3 ಪಥ. ತ್ರಿವೇಣಿ ಅಂದರೆ 3 ಜಡೆ, ಜ್ಞಾನಕಾಂಡ, ಕರ್ಮಕಾಂಡ ಮತ್ತು ಭಕ್ತಿ ಮಾರ್ಗ. ಈ 3 ಮಾರ್ಗಗಳನ್ನು ತುಂಬ ಸರಳವಾಗಿ ನಮಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು.